ಈ ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಹಾಗೂ ಪಾತ್ರಗಳು ಕೇವಲ ಕಾಲ್ಪನಿಕ. ಅಕಸ್ಮಾತ್ ಹೋಲಿಕೆ ಇದ್ದಲ್ಲಿ ಅದು ಕಾಕತಾಳೀಯ ಮಾತ್ರ. ನಿನಗ ಬರುವುದು ಮಾಪರಶೆ ಶ್ರೀಗಂಧವ ಧರಶೆ ಜನಕ ಪಾರ್ವತಿ ಹರಿಗಂಧವ ಧರಶೆ ಜನಕ ಎಲ್ಲಮ್ಮೌದನಶೆ. 8 ಮಂದಿ ಕೂಡಿ ಅವರು ಸರೋವರ ಗುಜ್ಜಾಡಿ 8 ಮಂದಿ ಕೂಡಿ ಅವರು ಸರೋವರ ಗುಜ್ಜಾಡಿ ಹೂವಲಿ ಮ್ಯಾಲರಿವಿಟ್ಟ ನೀರ ಸುರಿಯರು ಬಕ್ಕೀಟ ಹೂವಲಿ ಮ್ಯಾಲರಿವಿಟ್ಟ ನೀರ ಸುರಿಯರು ಬಕ್ಕೀಟ ಹೂವಲಿ ಮ್ಯಾಲರಿವಿಟ್ಟ ನೀರ ಸುರಿಯರು ಬಕ್ಕೀಟ ಒಲಿ ಮ್ಯಾಲರಿವಿಟ್ಟ ನೀರ ಸುರಿಯರ ಬಕ್ಕೀಟ ಬಂಡಾರದ ಬಟ್ಟಿಟ್ಟ ಅನ್ನ ಇಳಿಯಾರ್ಯಾವತ್ತ ಬಂಡಾರದ ಬಟ್ಟಿಟ್ಟ ಅನ್ನ ಇಳಿಯಾರ್ಯಾವತ್ತ ಅನ್ನ ನೀಡಿಕೊಂಡ ಮಾವ ಮಾತಂಗಿ ಕರಿಕೊಂಡ ಅನ್ನ ನೀಡಿಕೊಂಡ ಮಾವ ಮಾತಂಗಿ ಕರಿಕೊಂಡ ಊರವರಿಸಿ ಬಿಟ್ಟೆ ಬಂದಿ ಮುಚ್ಚಿತ ನಿಂದಿಟ್ಟ ಊರವರಿಸಿ ಬಿಟ್ಟೆ ಎಲ್ಲಮ್ಮ ಮುಚ್ಚಿತ ನಿಂದಿಟ್ಟ ಹತ್ತಿ ಕಂಕಣದವರ ಎಲ್ಲಮ್ಮ ಎತ್ತರ ಮಗ ಮುಂದ ಹತ್ತಿ ಕಂಕಣದವರ ಎಲ್ಲಮ್ಮ ಎತ್ತರ ಎಕ್ಕಯ್ಯ ಜೋಗವ ಎಕ್ಕಯ್ಯ ಜೋಗವ ದೇವಿ ದೇವಕ್ಕ ಜೋಗವ್ದಿರ್ ಬಂದಾರ ನೋಡ. ಕಿರಣ್ಯ ಕಾಳ್ ಹಾಕ. ಎಕ್ಕಯ್ಯ ಜೋಗವ ಎಕ್ಕಯ್ಯ ಜೋಗವ ಅಯ್ಯ ಹಂಗೆಲ್ಲ ಆಡ್ಸಾಡ್ಬಾರ್ದ. ನೀನು ಜೋಗಪ್ಪ ಆಗ್ಬೇಕು ಅಂತೇನು. ನಡಿ ನಡಿ ಒಳಗ್ ನಡಿ, ರೊಟ್ಟಿ ಇಸ್ಕೊಂಡು ತಿನ್ನೋಗು. ಕಿರಣ್ಯ ಯವ್ವ ಇನ್ನೊಂದ್ ರೊಟ್ಟಿ ತಿಂತಿ? ಸಾಕ್ಬೇ. ತಿನ್ನ. ವಲ್ಬೇ. ಕಾಯೋ ಶಿವನ. ಜಲ್ದಿ ತಾಟ್ ಹಚ್ಚ, ನನ್ನ ಗಿರಣಿಗೆ ಹೊಂಡೋದೈತಿ.
ಕಿರಣ್ಯ ಜ್ಯೋತಿಗ್ ನೋಡಂಗ. ಓಯ್ ಅಲ್ಲಿ ಸಾವ್ಕಾರ್ ಪಗಾರ್ ಕೊಟ್ರೇನಾ? ಪಗಾರ್ ಕೊಡ್ಲಿಲ್ಲ ಅಂದ್ರೆ ಹ್ಯಾಂಗ? ಕಿರಣ್ಯಂಗ ಹೊಸ ಅಂಗಿ ಚಡ್ಡಿ ತರ್ಬೇಕ, ಕಾಲಾಗ್ ಚಪ್ಲಿ ಬೇಕ, ಪಾಟಿ ಪೇನೇನ ಬೇಕ. ಇವಿರ್ಲಿಲ್ಲ ಅಂದ್ರ ಸಾಲಿಗ್ ಬರ್ಬೇಡ ಅಂತ ಮಾಸ್ತರ್ ಹೇಳ್ಯಾರಂತ. ಹೋಗ ನೀನು. ನಾನು ನೋಡ್ಲಾರ ಸಾಲಿ. ನಾನು 7ನೇ ಮಟ್ಟ ಕಲ್ತೀನಿ. ಏನ ನಪಾಸಾದ್ನಿ ಅಂತ ಟ್ರಕ್ ಹತ್ತದ್ನಿ. ಟ್ರಕ್ ಹತ್ತದಿ ಕಾಲ್ ಮುರ್ಕೊಂಡು ನನಗ್ ಮೂಲ್ಯ ಕುಂತಿ. ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತಾರ. ಏನ ಯವ್ವ ಪ್ಯಾಟಿನ್ ಬರುವಾಗ್ಯವ್ವ ಇವತ್ತಾರ ನಂಗ ಚಪ್ಲಿ ತರ್ತಿ? ತರ್ತೀನ. ರೊಟ್ಟಿ ಮಾರದ್ ರೊಕ್ಕ ಬಂದ್ರ ಹ್ಮ್ ಖರೆ ತರ್ತೀನಿ. ಭಾಳ ಶಾಣೆ ಅದೀನಿ, ಚಲೋಟ್ನಾಗ ಓದ. ಹ್ಮ್ ಸಿದ್ಧಾರೂಢರ ಜಾತ್ರೆ ಬಂತು ಸರ್ವರಿಗೆಲ್ಲ ಸಂತೋಷಾತು. ಸಿದ್ಧಾರೂಢರ ಜಾತ್ರೆ ಬಂತು ಸರ್ವರಿಗೆಲ್ಲ ಸಂತೋಷಾತು. ಹೋಗುನ್ನಾಡಿರವ್ವ ತಂಗಿ ನೋಡುನ್ನಾಡಿರೆ, ಒಂಟ ಬರುವುದು ನಾವು ನೋಡುನ್ನಾಡಿರೆ. ನಾಲ್ಕು ಮೂಲಿಗೆ ನಾಲ್ಕು ಕಂಬ ಏಕವಾಗಿ ನಿಂತಿರುವ ಏ ತಂಗಿ, ಈ ದಾರಿ ಬಸಾಪುರಕ್ಕೆ ಹೋಗ್ಯದನಮ್ಮ? ಹೂನ್ರಿ, ಹಳ್ಳದ ಹಂತ್ಯಾಕ ಬಲಕ್ ಹೊಳ್ರಿ. ಹಾಂ ನಡಿಪ. ಯಾರವರು? ದೇವಕ್ಕ ಮನ್ಯಾಗಿಲ್ಲ. ರೊಟ್ಟಿ ಬೇಕಾಗಿದ್ರ ಸಂಜೆಕ್ ಬರ್ರಿ. ಏ ರೊಟ್ಟಿ ಗಿಟ್ಟಿ ಏನು ಬ್ಯಾಡ ಬೇ. ಮಾದೇವಪ್ಪನ ಮನೆ ಇದಾನ? ಹ್ಞೂ, ಅವ ಮನ್ಯಾಗಿಲ್ರಿ. ಮಾದೇವಪ್ಪ ಹಿಟ್ಟಿನ ಗಿರ್ನ್ಯಾಗದಾನ. ನೀವ್ಯಾರು? ಬೇ ಅಮ್ಮ, ನಾವು ಡಿ ಸಿ ಆಫೀಸ್ ಇಂದ ಬಂದೇವಿ. ಗಿರಣಿ ಎಲ್ಲ ತಂದ್ರೆ ಹೇಳ ಮಗ. ಅಯ್ಯ ಹಿಂಗ ಹೋಗ್ರ ಬಲಕ್ ಕೊಳ್ರಿ. ಬಾರ ನಡಿ ನಡಿ. ಮಾದೇವಪ್ಪನ ಕಡೆ ಏನ್ ದಗ್ದರಿ ಅಪ್ಪ? ಮಾದೇವಪ್ಪ, ಇನ್ನ ನಮ್ಮ ಮಾದೇವಪ್ಪ. ಬಿಸಿ ಸಾಹೇಬ್ರು ಬರಾಕತ್ತಾರ, ನಡಿ ಹೋಗೋಣ.
ಸಾಹೇಬ್ರ ಜರ ನಿಂದಿರ್ಸ್ರಿ ಕಿರಣ್ಯ ಈ ಕೀಲಿಕಾಯಿ ತಗೊಂಡೋಗಿ ಗುರಬ್ ಸೌಕಾರ ಕೊಡು. ಕೊಡ್ತೇನಪ್ಪ. ಜೋ ಮಾದೇವ ಇವ್ರು ನನ್ನ DC ಆಫೀಸ್ ಕರ್ಕೊಂಡು ಹೊಂಟಾರ ಬೇ. DC ಆಫೀಸ್ಗ ಶರಣ್ರಿ ಸಾವ್ಕಾರ. ನಿನ್ನ ರೊಟ್ಟಿ ಬೇಡ ನಮಗ. ಆ ಯಾಕ್ರಿ ಸಾವ್ಕಾರ? ನಿನ್ನ ಗಂಡ ಇಡ್ಲಿ ಫ್ಯಾಕ್ಟ್ರಿ ಏನಾರು ಇಟ್ಟ ನಾನು. ಯಾಕೆ ಹಿಂಗಂತೀರಿ? ಯಾಕೆ ಹಂಗಂತೀರಿ ಅಂತೀಯ? ನಿನ್ನೆ ನೀ ತಂದು ಕೊಟ್ಟ ರೊಟ್ಟಿ ಒಳಗ ಬರೀ ಇಡ್ಲಿನ ತುಂಬಿಕೊಂಡಾವು. ನೀ ಮಾಡಿದ ತಪ್ಪಿಗಾಗಿ ಗಿರಕಿಗಳು ಕೂಡ ನಾವು ಉಳಿಸ್ಕೋಬೇಕಾತು. ಸಾವ್ಕಾರ, ರೊಟ್ಟಿ ಖಡಕ್ ಮಾಡು ಮುಂದ ಕೆಂಡದ ಮೇಲೆ ಬೇಯಿಸ್ಬೇಕಾಗ್ತೈತಿ. ಆಗೇನಾರ ಚೂರು ಪಾರು ಇಡ್ಲಿ ಹತ್ತಿರ್ಬೇಕ್ರಿ ಅಟ. ಚೂರೋ ಪಾರೋ ಮಣಾನೋ ನಿನ್ನ ರೊಟ್ಟಿ ಬ್ಯಾಡ ಅಂದ್ರೆ ಬ್ಯಾಡ. ಲೇ ಸಿದ್ರಾಮ, ನಿನ್ನಿಗೆ ತಂದು ಕೊಟ್ಟ ರೊಟ್ಟಿ ತಗೊಂಡು ಬಂದು ಒಗಿ ಈಕಿ ಮಾಸ್ತಡಿ ಮೇಲೆ ಹೋಗ್ಲತ್ತಾಗ. ಆತ್ ಬಿಡ್ರಿ ಸಾವ್ಕಾರ. ಬ್ಯಾಡನ್ನೋರ್ ಮನಿ ಬಾಗ್ಲ ಬಡಿಬಾರ್ದಂತಾರ. ಸಾವ್ಕಾರ, ಹಳಿ ಬಾಕಿನಾರ ಚುಕ್ತ ಮಾಡ್ರಲ್ಲ ಹೋಗ್ಲಿ. ಹಳೆ ಬಾಕಿನ ಮಾನಮ್ಮಿಗೆ ಇಸ್ಕೊಂಡಿದ್ ಮರ್ತೀಯನ? ನನ್ ನಡಿ ಅಂದೆ. ಸಾಹೇಬ್ರ ಸಾಹೇಬ್ರ ಇದು ಇರ್ಲಿ. ಶರಣ್ರಿ ಸರ. ಅಣ್ಣ ನನ್ ಯಾಕೆ ಕರ್ಕೊಂಬಂದ್ರಿ? ನೋಡಪ್ಪ, ನೀ ಅಂದ್ಕೊಂಡಷ್ಟು ಸರಳ ಇಲ್ಲದ. ನಾ ಎಲ್ಲ ಸಾಹೇಬ್ರ ಹತ್ರ ಪುಟ್ಟ ಮಾಡಿರೋದನ್ನ. ಸಾಹೇಬ್ರ ಒಂದ್ ನಿಮಿಷ. ಇನ್ನೇನಪ್ಪ? ಅಣ್ಣಿಗೇರಿ ಇಂಗ್ಲಳಿದ ಎಲ್ಲ ಲೆಕ್ಕ ಬಂದಾವ್ ಸರ್. ಹೇಳ 4 ಆಗ್ಯಾವು, 5 ನಡಿ ಆಗ್ತೈತೆ ಸರ್. ಇನ್ನೂ 8 ಆಗ್ಬೇಕಲ್ಲಪ್ಪ. ಸರ್. ಬೇಗ ಮುಗಿಸಿ. ಏ ಬಸ್ಸು, ಚಿಲ್ಲ ಕೊಡೋದು ಏನಾಯ್ತು? ಆಗೈತ್ರಿ. ಎಲ್ಲ ಹಳ್ಳಿದ ಸರಿ ಬರ್ದಡ. ಆತ್ರಿ. ಲಗು ಹೋಗು. ಏನಿ ಚಾ ತುಂಬೋಗು. ಉಂಡಿ ಸರ್. DC ಸಾಹೇಬ್ರಂದ್ರೆ ಇವ್ರಾಗಿರ್ಬೇಕು. ತಗೋ ತಂಗಿ, 245 ರೂಪಾಯಿ ಅದಾವು. ಸಾವ್ಕಾರ, 100 ರೂಪಾಯಿ ಕಡ ಕೊಡ್ರಲ್ಲ. ಇಲ್ವಾ ಈಗ ಆಗುದಿಲ್ಲ. ದೇವಕ, ನಾಳೆ ನೀ ರೊಟ್ಟಿ ತರಬೇಡ. ನಾಳೆ ಅಲ್ದು ನಾಡ್ದು ಬಾ. ಆತ್ರಿ. ಏ ಕಲ್ಲಪ್ಪ, ಮಲ್ಲಪ್ಪಂಗ್ ತಾಟ್ ಹಚ್ರೋ. ಶರಣ್ರಿ ಸಾವ್ಕಾರ, ನಡಿಲ್ರ? ಹೋಗ್ಬಾ ತಂಗಿ. ಶರಣ್ರಪ್ಪ, ನಾ ಮಾದೇವಪ್ರಿ. ಗೊತ್ತೈತಿ. ನಮ್ದು ಬಸಾಪುರ್ ರೀ. ಗೊತ್ತೈತಿ. ನಿಮ್ ಮಂದಿ ನನ್ನ ಕರ್ಕೊಂಬಂದಾರಪ್ಪ. ಅದು ಗೊತ್ತೈತಿ. ಸಾಹೇಬ್ರ, ನನಗೆ ಯಾಕೆ ಕರ್ಸಿರಿ ಇಲ್ಲಿ? ಏ ತಮ್ಮ, ಅದನ್ನ ದೊಡ್ಡ ಸಾಹೇಬ್ರು ಹೇಳ್ತಾರ. ನಿನ್ನ ಒಳ ಬಿಟ್ಟವ್ರು ಯಾರು? ಕುಂದ್ರ ಹೊರಗಲಿ. ಸಾರಿ ಸರ್. ಅದೇನು ಅಂದ್ರೆ, ನಾಳೆ ಸಾಯಂಕಾಲದೊಳಗೆ ಎಲ್ಲ ಮುಗಿಸ್ಬಿಡ್ತೀವಿ ಸರ್. 5000 DD ತಗೊಳ್ರಿ. ಏನ ಇವಕ್ಕೆ ಎಷ್ಟು ಹಾಕೈತಿ? ಇದು 200 ರೂಪಾಯಿ. ಅವಕ್ಕ 50 ರೂಪಾಯಿ ಅವ. 50 ರೂಪಾಯಿ ರೀ? 50 ರೂಪಾಯಿ ಅಂದ್ರೆ 25 ರೊಟ್ಟಿ ಹಾಕವು. ಅಂದ್ರೆ ಅವ ಕಾಲ ಹಾಕೊಂಡು ಹೋಗಲ್ಲ. ಏ ಹಂಗಂದ್ರೆ ಹೆಂಗೋ ಅಣ್ಣ? ರೊಟ್ಟಿ ಕಾಲಾಗ ಹಾಕೊಳಕ್ ಬರ್ತಾವೇನ? ಅಂದ್ರೆ ಮತ್ ಚಪ್ಲಿ ಬ್ಯಾಗ್ ತಿನ್ನಕ್ ಬರ್ತೈತನ? ನಕ್ ಚಾಟ್ಕಿ ಮಾಡ್ಬೇಡೋ ಅಣ್ಣ. ನೋಡವಾ, ಇದ್ರ ಕಿಮ್ಮತ್ ಇದಕ್ಕ,
ಅದ್ರ ಕಿಮ್ಮತ್ ಅದಕ್ಕ ಬೇಕಂದ್ರೆ ತಗೋ ಇಲ್ಲ ಜಗ ಖಾಲಿ ಮಾಡು. ಹಾ ಬಂದೆ. ಇವ್ ಚಲೋ ಅದಾವೇನ ಅಣ್ಣಗ? ಹಲೋ ಸರ್, ಸಿಎಂ ಸೆಕ್ರೆಟರಿ ಲೈನಲ್ಲಿದ್ದಾರೆ. ಹಾ, ಕನೆಕ್ಟ್ ಮಾಡಿ. ಓಕೆ ಸರ್. ನಮಸ್ಕಾರ ಸರ್. ಸಾರಿ ಸರ್, ಅರ್ಜೆಂಟ್ ವಿಸಿಟ್ ಇತ್ತು, ಹೋಗಿದ್ದೆ. ಹೇಳಿ ಸರ್. ಎಸ್ ಸರ್, ಲಿಸ್ಟ್ ಎಲ್ಲ ತರಿಸ್ಕೊಂಡಿದ್ದೀನಿ. ಹೌದು ಸರ್. ಸರ್, ಡಿಸೆಂಬರ್ 1 ಆಗಬೇಕಾ? ಓಕೆ ಸರ್, ಓಕೆ ಸರ್, ಇವತ್ತೇ ಫೈನಲೈಸ್ ಮಾಡ್ತೀನಿ. ಓಕೆ ಸರ್. ರೇ ಕುಲಕರ್ಣಿ ಸರ್. ಆ DHO ಇಲ್ರಿ? ನಾನು ಹೇಳಿದ ಕೆಲಸ ಏನಾಯ್ತು? ಸರ್, ಆ ಬಸಾಪುರದ ಮಾದೇವಪ್ಪನ ಇದ್ರ ಸಲುವಾಗಿ ಕರ್ಸ್ಕೊಂಡೇನು ಸರ್. ಕರೀರಿ ಮತ್ತೆ ಒಳಗವನ್ನ. ಏ ಬಸಪ್ಪ, ಆ ಮಾದೇವಪ್ಪನ ಕರೀಲಿ. ಮಾದೇವಪ್ಪ ಸಾಹೇಬ್ರ ಕರೆಯಕತ್ತಾರಪ್ಪ. ಅಣ್ಣಾರ ಸಾಹೇಬ್ ನನ್ನ ಯಾಕೆ ಕರ್ಸ್ಯಾರ ಮೊದಲು ನನಗೆ ಹೇಳ್ರಪ್ಪ. ಸರ್. ಶರಣ್ರಿ ಸಾಹೇಬ್ರ. ನೀನೇನ ಮಾದೇವಪ್ಪ? ಹ್ಞೂನ್ರಿ. ನಿನ್ ಕಾಲ್ಗೇನಾಯ್ತು? ಮೊದ್ಲ ಟ್ರಕ್ ಓಡಿಸ್ತಿದ್ದೀನ್ರ, ಅವಗಡ ಆಗಿ ಹಿಂಗಾತ್ರಿ. ಓ, ಲಾರಿ ಡ್ರೈವರ್ ಆಗಿದ್ಯಾ? ಹ್ಞೂನ್ರಿ. ಹಾಗಾದ್ರೆ ಬಹಳ ಕೆರೆ ನೀರು ಕುಡ್ದಿದ್ದಾನೆ ಅವನು. ಈಗೇನ್ ಮಾಡ್ಕೊಂಡಿದ್ಯಾ? ನಮ್ ಗುರಬ್ ಸಾವ್ಕಾರ್ ಗಿರ್ಣ್ಯಾಗ ದುಡ್ಯಾಕತ್ತೀನ್ರಿ. ಮಾದೇವಪ್ಪ, ನಾವು ನಿನ್ ಮನೆ ನೋಡ್ಬೇಕಲ್ಲ. ನಮ್ಮನೆ ಏನೈತ್ರಿ ಸಾಹೇಬ್ರ? ಇಲಿ ಹೆಗ್ಗಣ ಅಡ್ಡಾಡೋ ಹಳಿ ಮನಿ. ಅಲ್ಲಿ ಅಡ್ಡಾಡ್ಲಾರ್ದವ ಅಂದ್ರ ನಾವೊಬ್ಬನ ನೋಡ್ರಿ. ನಾವು ಬಂದು ನೋಡಿದ್ಮೇಲೆ ಇಲಿ ಹೆಗ್ನ ಎಲ್ಲ ಓಡೋಗ್ತವೆ. ಇರ್ಲಿ, ಇಲ್ಲಿಂದ ಎಷ್ಟು ದೂರ ಆಗುತ್ತೆ ನಿಮ್ಮೂರು? 5 ಮೈಲಿ ರೀ. ಕುಲಕರ್ಣಿ ಸರ್. ಎಲ್ಲ ಅರೇಂಜ್ ಮಾಡಿ ನೀವು ನನ್ನ ಜೊತೆ ಬನ್ನಿ, ಇವನ್ ಮನೆ ನೋಡ್ಕೊಂಡು ಬರೋಣ. ಆಯ್ತು ಸರ್. ಮಧ್ಯಾಹ್ನದ ಮೀಟಿಂಗ್ನ ಪೋಸ್ಟ್ಪೋನ್ ಮಾಡಿ. ಓಕೆ ಸರ್. ದೇವಕ್ಕ, ಏ ದೇವಕ್ಕ, ಅದೇನವ? ಅಯ್ಯ, ಯಾರು ರೇವಕ್ಕೇನ? ಬಾರ ಯವ್ವ ಬಾ. ದೇವಕ್ಕ ರೊಟ್ಟಿ ಮಾರಾಕ ಪ್ಯಾಟಿಗೆ ಹೋಗ್ಯಾಳ, ಬರ್ತಾಳ ಬಾ. ಹೌದನ್ ಬೇ, ಪ್ಯಾಟೆಯಿಂದ ಸಾಮಾನ್ ತರಕ್ ಹೇಳಿದ್ನ, ತಂದ್ಲನು ಅಂತ ನೋಡಕ್ ಬಂದೆ. ಇರ್ಲಿ ಬಿಡ್ಬೇ, ಆಮೇಲೆ ಬರ್ತೀನಿ. ಅಯ್ಯ, ಹಿಂಗ್ಯಾಕ್ ಮಾಡ್ತೀಯ ಯವ್ವ? ಕುಂತಾರ ಕುಂದ್ರು, ಹಂಗ್ಯಾಕ್ ಮಾಡ್ತಿದಿ? ಕುದುರೆ ಬೆನ್ ಹತ್ತಿದವ್ರಂಗ ಕುಂದ್ರ ನಮ್ಮವ್ವ. ಅಲ್ಲ, ನಮ್ ಮಾದೇವಪ್ಪನ್ನ ಯಾಕೋ ಏನೋ DC ಆಫೀಸ್ನವ್ರು ಕರ್ಕೊಂಡು ಹೋಗ್ಯಾರಲ್ಲ, ಯಾಕಂತ ನಿನಗೇನಾರ ಗೊತ್ತೈತೇನ? ಗೊತ್ತಿಲ್ಲ ಬಿಡ್ಬೇ. ಹಂಗಂತ್ಯ? ಹ್ಞೂ. ಅಲ್ಲ, 4 ದಿನ ಆತು, ಟಿವಿನ ನೋಡಿಲ್ಲ. ಅಲ್ಲ, ಆ ಕ್ರೀಮ್ ನೋಸ್ನೊಳಗ ಏಟ್ ಮರ್ಡರ್ ಆಗ್ಯಾವ? ಬೇ, ಅದು ಕ್ರೀಮ್ ನ್ಯೂಸ್ ಅಲ್ಲ, ಕ್ರೈಮ್ ನ್ಯೂಸ್. ಕ್ರೈಮ್ ನ್ಯೂಸ್. ಎಂಥ ಸುಡ್ಗಾಡ್ ನ್ಯೂಸ್. ಎಷ್ಟ್ ಮರ್ಡರ್ ಆಗ್ಯಾವ? ನನಗೂ ಗೊತ್ತಿಲ್ಲ ಬೇ, ನಾನು ಟಿವಿನ ನೋಡಿಲ್ಲ. ಅಯ್ಯ, ದೇವ್ರು ನಿಮ್ಮಂಥವ್ರಿಗೆ ಕಣ್ಣಾರ ಯಾಕೆ ಕೊಟ್ಟಾನೋ ಏನೋ. ಎಲ್ಲೈತಿ ನನ್ ಬಡಗಿ? ಇಲ್ಲ ಐತ್ ಬಾರ್ಬೇ. ಏನಾದ್ ಬೇ ಕಣ್ಣಿಗೆ? ಅಯ್ಯ, ಕಣ್ಣು ಯಾಕೋ ಏನೋ ರೇವಕ್ಕ, 4 ದಿನ ಆತು, ಕಣ್ಣು ಮಂಜಾಗ್ಯಾವ. ದೇವು, ನಮ್ ದೇವಿ ಬಂದಾಗ ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ ನಮ್ಮವ್ವ. ಕಣ್ಣಾರೆ ಲಘುನ ನಿಚ್ಚಳ ಅದಾವು. ಹೇಳ್ತೀನಿ ತಗೋಬೇ, ಬರ್ತೀನಿ, ನನಗೆ ಗೊತ್ತಾಕತ್ತಂತ. ಏನ್ ಹೊತ್ತಾಗ್ತೈತಿ? ಯಾವಾಗ ಬಂದ್ರು ಹೊತ್ತಕ್ಕೆತಿ ಅಂತೀಯಲ್ಲ. ಆರಾಮ್ ಮಾಡ್ಕೊಂಡು ಇನ್ನೊಮ್ಮೆ ಬಾ. ಬರ್ತೀನಿ. ಕಿರಣ್ಯಾ,
ಮಾದೇವಪ್ಪ ಕಾರ್ನಾಗಿದ್ದಾವಲ್ಲ ಅವ ಏನ್ ಗದ್ಲ ಮಾಡ್ಕೊಂಡಾನ ಮರಯವ. ರಸ್ತೆ ಹೀಗಿದೆಯಲ್ಲ. ಸಾಹೇಬ್ರ ಇನ್ನು ಮುಂದೆ ಹೋಗಕ್ ಆಗುದಿಲ್ರಿ. ಎಲ್ಲಿ ನಿನ್ ಮನೆ? ಹಿಂಗ ಸೀದಾ ಹೋಗ್ಬೇಕ್ರಿ ಸಾಹೇಬ್ರ. ನಡಿ. ಮಿಸ್ಟರ್ ಕುಲಕರ್ಣಿ ಸರ್. ರೋಡ್ ಸರಿಗಿಲ್ಲ, ನೋಟ್ ಮಾಡ್ಕೊಳ್ಳಿ. ಓಕೆ ಸರ್. ಹಾಗೆ ಗ್ರಾಮ ಪಂಚಾಯತಿ ಚೇರ್ಮನ್, ಸೆಕ್ರೆಟರಿ, ಊರಿನ ಮುಖ್ಯಸ್ಥರನ್ನೆಲ್ಲ ನನ್ನನ್ನು ಮೀಟ್ ಮಾಡೋದಕ್ಕೆ ಹೇಳಿ. ಆಯ್ತು ಸರ್. ಯಾರೋ ಬರಾಕತ್ತಾರಲ್ಲ. ಬರ್ರೋ ಯಪ್ಪ, ನನ್ ಮಗನ್ ಬಿಡಿಸ್ಕೊಂಡ್ ಬರ್ರೋ, ನನ್ ಮಗನ್ ಬಿಡಿಸ್ಕೊಂಡ್ ಬರ್ರೋ ಯಪ್ಪ, ಬಿಡಿಸ್ಕೊಂಡ್ ಬರ್ರೋ. ಯಾಕೆ ಹೋದ್ರಾಕತ್ತಿ? ನಿನ್ ಮಗ್ಗ ಏನೂ ಆಗಿಲ್ಲ. DC ಸಾಹೇಬ್ರು ನಿಮ್ ಮನೆ ಬರ್ಲಿಕತ್ತಾರ. ಏನು DC ಸಾಹೇಬ್ರು ಬರಾಕತ್ತಾರ? ಎಲ್ಲೋದಾರೋ ಯಪ್ಪ? ಇಲ್ಲಿ ಬಂದ್ರು ನೋಡು. ಮಾದೇವಪ್ಪನ ಅವರ್ ಸರ್. ನಮಸ್ಕಾರ ಅಜ್ಜಿ. ಶರಣರಪ್ಪ, ದೇವ್ರು ಶರಣು. ಏ ದೇವಿ, ಗಂಡನ್ನ ಪೊಲೀಸ್ ಹಿಡ್ಕೊಂಡ್ ಬಂದಾರ. ಏನು? ದೌಡ್ ಓಡ. ಪಾಪ ಏನ್ ಕೊಟ್ ನಸೀಬ ಯಾವ ಹಾಕಿದ. ಸಾವಕಾಶ ಸರ್, ಸಾವಕಾಶ. ಇಲ್ಲಿ ಟಾಯ್ಲೆಟ್ ಇಲ್ವಾ? ಇಲ್ರಿ ಸಾಹೇಬ್ರ. ಓ, ಆಯ್ತು ಸರ್. ಒಂದಾಕ್ ಹೋಗುದಿದ್ರ ಹಿತ್ತಲ್ದಾಗ ಹೋರಿ, ಎರಡಕ್ ಹೋಗುದಿದ್ರ ಚರ್ಗಿ ತಗೊಂಡು ಬೈಲಾಗ ಹೋರಿ. ಏನ್ ಮಗ್ ಬಂದಿಲ್ಲಿ ಹುಚ್ಚಗಂಡಿ? ಮಾದೇವ, ಏ ಮಾದೇವ, ಹೇಳ್ಬೇ. ಸಾಹೇಬ್ರಿಗೆ ಚರ್ಗಿ ಬೇಕಿದ್ರ ಪಡ್ಸಾಲಿ ಮೂಲ್ಯಾಗ ಐತಿ. ಏ ಆ ಮುದುಕಿಗೆ ಒದರ್ಬೇಡ ಅಂತ ಹೇಳ್ರು. ಏ ಸುಮ್ ಕುಂದ್ರಬೇ, ಏನ್ ವಟ 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 ಹಚ್ಚಿ ಅಲ್ಲೇನ್ ಕೇಳವಲ್, ಸುಮ್ ಕುಂದ್ರು. ಅಯ್ಯ ಸುಮ್ನೆ ಇರ್ಬೇಕಾ ಪಿಶಾಳ್ಯ, ಸುಮ್ನಿರ. ನಾ ಜಾಗ ಬಿಡ್ರಿ ಅಣ್ಣ, ಜರ ಜಾಗ ಬಿಡ್ರಿ ಅಣ್ಣ. ಇದು ಚಿಕ್ಕೋಣೆ, ಮಂಚ ಹಾಕಕ್ಕಾಗಲ್ಲ. ಏನಾತ? ಬಾರ ಲಗುನ, ಈ ಕಡೆ ಬಾ. ಸಾಹೇಬ್ರ, ಈಕಿ ನನ್ನ ಹೆಂಡ್ತಿ ದೇವಕ್ರಿ. ಓ, ರೊಟ್ಟಿ ದೇವಕ್ಕ ಅಂದ್ರೆ ನೀನೇನಾ? ಹೂನ್ರಿ ಸಾಹೇಬ್ರ, ನೀವ್ ನಮ್ಮನಿತನ ಬರಂತದ್ ಏನಾಗೈತ್ರಿ? ಅಂಥದ್ದೇನಿಲ್ಲಮ್ಮ, ಗಾಬರಿ ಆಗ್ಬೇಡಿ. ಇದೇ ಡಿಸೆಂಬರ್ 1ನೇ ತಾರೀಕಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ ಮನೆಗೆ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ? ಹೌದು. ನಮ್ಮನೆಗ್ರಿ? ಒಂದ್ ರಾತ್ರಿ ನಿಮ್ಮನೇಲೆ ಉಳ್ಕೋತಾರೆ. ಅವ್ರ ಯಾಕಿಲ್ ವಸ್ತಿ ಮಾಡ್ತಾರ? ಸಾರ್ವಜನಿಕರ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಬೇಷ್ ಆತ್ರಿ ಸಾಹೇಬ್ರ. ಆದ್ರ ನಮ್ಮೂರಾಗ ದೊಡ್ಡ ದೊಡ್ಡ ಸೌಕಾರು, ದೊಣೆಯರು, ಗೌಡ್ರ ಮನಿ ಅದಾವ್ರಿ. ಅವ್ರ ಮನಿಗೆ ಹೋಗುದ್ ಬಿಟ್ಟು ನಮ್ಮನಿಗೆ ಯಾಕೆ ಬರ್ತಾರಂತ ತಿಳಿಯವಲ್ದ್ರಿ. ಅವರು ನಿಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದ್ ಕಾರಣ ಇದೆ. ಅದೇನು ಅಂದ್ರೆ, ಕುಲಕರ್ಣಿ ಸರ್, ಐ ವಾಂಟ್ ಟು ಟಾಕ್ ಟು ದೆಮ್ ಇನ್ ಪ್ರೈವೇಟ್. ಆಯ್ತು ಸರ್. ಸಾವ್ಕಾರ್ರೆ, ಸಾಹೇಬ್ರೆ, ಒಂದು 10 ನಿಮಿಷ ಹೊರ ಹೋಗೋಣ ಬರ್ರಿ. ಆತ್ ಗೌಡ್ರ ನೀವು ಬರ್ರಿ, ಒಂದು 10 ನಿಮಿಷ ಅಷ್ಟ ಬರ್ರಿ. ಶರಣ್ರಿ. ಬರ್ರಿ, ಎಲ್ಲ ಒಂದು 10 ನಿಮಿಷ ಹೊರ ಹೋಗೋಣ ಬರ್ರಿ. ಬಸಪ್ಪ, ಎಲ್ಲಾರು ಹೊರ ಕರ್ಕೊಂಬ. ಮಾದೇವಪ್ಪ,
ನನ್ನ ಮಾತನ್ನ ಗಮನ ಇಟ್ಟು ಕೇಳು. ಏ ಕಾನ್ಸ್ಟೇಬಲ್, ಏನಿದೆಲ್ಲ ಏನ್ ಗದ್ಲಿದ? ಎಲ್ಲ ಹೊರ ಕಳಿಸು, ದೂರ ಕಳಿಸು. ನಡ್ರಿ ಎಲ್ಲ ನಡ್ರಿ ನೀವು. ನಡ್ರಿ ನೀವು ನಡ್ರಿ. ಏನ್ ಮಾಡ್ತೀರಲ್ಲಿ? ಯಪ್ಪ ಏನ್ ಮಾಡಕತ್ತೀರೋ? ಏ ಯಾಕೆ ಒದರ್ತೀವಿ? ಒಟ್ಟ ಹಚ್ಚಿ ಅಲ್ಲ ಸುಮ್ಕೊಂಡ್ರೆ. ಮಗನ ಮಗಳು? ಮಗಳ್ರಿ, ಎಷ್ಟು ವಯಸ್ಸು? 10 ತಿಂಗಳಾಗೈತ್ರಿ. ಹೆಸರು? ಜ್ಯೋತಿ. ಮಗ ಕಿರಣ, ಮಗಳು ಜ್ಯೋತಿ. ಗುಡ್. ಇರ್ಲಿ. ಮಾದೇವಪ್ಪ, ನಾನಿಷ್ಟು ಹೊತ್ತು ಹೇಳಿದ ಎಲ್ಲ ಕಾರಣಗಳಿಂದ CMO ನಿಮ್ಮನೇನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಒಪ್ಪಿಗೆ ಇಲ್ಲದೆ ನಾವು ಈ ವಿಷಯದಲ್ಲಿ ಮುಂದುವರಿಯೋದಕ್ಕಾಗೋದಿಲ್ಲ. ಹೇಳಿ, ಏನ್ ಹೇಳ್ತೀರಾ? ಯಾವಾಗ ಬಂದ್ರು ಈ ಪಾಳಿ ಹಚ್ಚೋದು ತಪ್ಪಲಿಲ್ಲ ನೋಡವ. ಹೌದು. ಹಾ ಬರ್ರಿ ಅಕ್ಕೋರ. ಎಷ್ಟು ಕಿಲೋ ಐತ್ರಿ? 5 ಕಿಲೋ ಐತಿ. 5 ಕಿಲೋಕ 15 ರೂಪಾಯಿ ಹಾಕತ್ ನೋಡ್ರಿ. ಏನ 15 ರೂಪಾಯಿನ? ಇದು ಬರಬ್ರಿ ಅಲ್ಲಿ ತೆಗಿಯಪ್ಪ. ಅಲ್ಲ ಗಿರ್ಜಕ್ಕ, ಸರ್ಕಾರ 1 ರೂಪಾಯಿ ಕಿಲೋ ಅಕ್ಕಿ ಕೊಡಾಕತ್ತೈತಿ. ಅಲ್ಲಿ 1 ರೂಪಾಯಿ ಕೊಟ್ಟು ಅಕ್ಕಿ ತಂದು ಇಲ್ಲಿ 3 ರೂಪಾಯಿ ಕೊಡ್ಬೇಕಾ ಬೀಸಾಕ? ಹೌದು ನೋಡ್ರಿ, ನೀವ್ ಹೇಳೋದು ಖರೆ ಐತಿ. ಈಗ ಒಂದು ಕೆಲಸ ಮಾಡ್ರಿ, ಡಿಸೆಂಬರ್ 1ನೇ ತಾರೀಕ ನಮ್ಮೂರಿಗೆ ಮುಖ್ಯಮಂತ್ರಿಗಳು ಬರಕತ್ತಾರ. ಅವ್ರಿಗೆ ಹೋಗಿ ನೀವೊಂದು ಅರ್ಜಿ ಕೊಡ್ರಿ. 1 ರೂಪಾಯಿಗೆ 1 ಕಿಲೋ ಅಕ್ಕಿ ಮಾಡ್ದಂಗ ಬೀಸಾಕ 1 ಪೈಸಾ ಮಾಡ್ರಿ ಅಂತ. ಅಯ್ಯ ಸುಮಕಿರೇವ. ಅಲ್ಲ ಮಾದೇವಣ್ಣ, ಮುಖ್ಯಮಂತ್ರಿಗಳು ನಿಮ್ಮ ಮನೆಗೆ ಬರಾಕತ್ತಾರಂತ ನೀನ ಒಂದ್ ಮಾತು ಅವ್ರಿಗೆ ಯಾಕೆ ಹೇಳ್ಬಾರ್ದು? ನಾನ್ರಿ ಹೋಗೋ ಇವನಾಪನ. ಅಯ್ಯ ನನ್ನ ಶಿವನೇ, ಇದಕ್ಕೆ ಬೇರೆ ಹೊತ್ತು ಗೊತ್ತಿ ಇಲ್ಲ ನೋಡ್ಯವ್ವ. ಯಾವಾಗ ಬೇಕಾವಾಗ ಕರಡು ತೆಗಿತಾನ. ಅಲ್ಲೋ ಮಾದೇವಣ್ಣ, ಹಾ ಮುಖ್ಯಮಂತ್ರಿಗಳಿಗೆ ಅದೇನ್ ಕೇಳ್ತೀಯೋ ಬಿಡ್ತೀಯೋ, ನಮ್ ಹಳ್ಳಿಗೆ ನೆಟ್ಟಗ ಕರೆಂಟ್ ಕೊಡಕ್ ಹೇಳು. ಆತ ಹೇಳ್ತೇನ್ರಿ. ಅಲ್ಲ ಮಾದೇವಣ್ಣ, ನಮ್ಮೂರ್ಗ ನೀರಿಲ್ಲ, ನೀರ್ ಬಿಡ ಅಂತ ಹೇಳ. ಹೇಳ್ತೀನಿ ಬಿಡ್ಬೇ. ಅಲ್ಲ ನಮ್ಮೂರಿಗೆ ಬಸ್ ಬಂದ್ರ ಚಲೋ ಆಗಂಗಿಲ್ಲೇನ? ಆಕೈತಿ. ಹಂಗ ನಮ್ಮೂರ್ಗೆ ದವಾಖಾನಿ ಕಟ್ಟಿಸ್ಕೊಟ್ರ ಚಲೋ ಆಕೈತಿ. ಒಂದ್ ಸ್ವಲ್ಪ ಹೇಳು, ದವಾಖಾನಿನ ಕಟ್ಟಿಸ್ಕೊಡ್ರಿ ಅಂತ. ಬಾ 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 ಪಟ್ಟಿ ಭಾಳ ದೊಡ್ಡದಾತ್ ನೋಡ್. ಮತ್ತ ನೀರ, ಬಸ್, ಕರೆಂಟ, ದವಾಖಾನಿ, ಪೈಖಾನೆ ಒಂದ್ ಕೇಳಿಲ್ಲ ನೋಡ್ ನೀವು. ಅಯ್ಯ ಬಿಡ್ಬಿಡಪ್ಪ. ಸಂಗಣ್ಣವ್ರ, ಈ ವಿಚಾರದ ಬಗ್ಗೆ ಕುಲಕರ್ಣಿ ಅವ್ರಿಗೆ ನಾವೆಲ್ಲ ಹೇಳ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ಆತ್ರಿ ಸೌಕರ್ಯ, ನಿಮ್ಗೆ ಇನ್ನೊಂದು ವಿಚಾರ ಏನ್ರಿ ತಿಳಿದತನ? ಏನು? ಅದರಿ ನಮ್ಮ ಮುಖ್ಯಮಂತ್ರಿಗಳದ. ಏನ್ರಿ ಅಂತಹದ್ದು? ನಮ್ಮ ಮುಖ್ಯಮಂತ್ರಿಗೆ ತಲೆನೇ ಇಲ್ಲ ಬಿಡ್ರಿ. ಏನ್ರಿ ಮುಖ್ಯಮಂತ್ರಿಗೂ ತಲೆನೇ ಇಲ್ಲ ಅಂತ ಹಂಗ್ಯಾಕಂತೀರಿ? ಅಲ್ರಿ, ಅರಮನೆ ಅಂತ ನಿಮ್ಮ ಮನೆ ಬಿಟ್ಟು ಮನೆ ಆಗಿರೋದಂತಂದ್ರ ನಮ್ಗೇನ್ ಬೇಷನ್ ಸ್ವಲ್ತ ಬಿಡ್ರಿ. ಇಳ್ಕೊಳ್ದ ಏನ್ ಮಾಡ್ತಾರ್ರಿ, ಕಾಲ್ ಅವ್ರದೈತಿ. ಹಾ ಖರೆ ಮಾತು ಹೇಳಿದ್ರಿ. ಆದ್ರೆ ಅಲ್ಲೇ ಉಳಿತಾರ ಅಂದ್ರ ಅದ್ರೊಳಗೂ ಏನಾರ ರಾಜಕೀಯ ಇರ್ತತಿ. ಎಲ್ ಬಿಡ್ರಿ, ಮುಖ್ಯಮಂತ್ರಿಗಳು ನಮ್ಮೂರಿಗೆ ಬರ್ತಾರಲ್ರಿಪ್ಪ, ಅಷ್ಟು ಸಾಕು. ಇನ್ನೇನು ಬೇಕಾಗಿತ್ತು ನಮಗೆ? ಸೌಕರ್ಯ ಜಮೀನು ವಿಚಾರ ನೋಡೋಣ. ಆದ್ರಿ ಶರಣ್ರಿ ಅಪ್ಪ. ಏನಪ್ಪಾ ದೊಡ್ಡ ಮನುಷ್ಯ? ಗಿಣಿ ಕಿಲಿಕೈ ಕೊಟ್ಟೇನ್ರಿ. ಅದಾತು. ಏನ್ ಗಂಡ ಹೆಂಡತಿ ಶಿವ ಪಾರ್ವತಿ ಒಂದುಗೂಡಿ ಇಲ್ಲಿ ತನಕ ದಯಮಾಡಿಸಿರಲ್ಲ. ಸಾವ್ಕಾರ, ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರ್ತಾರಂತ್ರಿ. ಬರ್ಲಿ ಬಿಡು, ಪುಣ್ಯವಂತರು ನೀವು. ಯಪ್ಪ ಬ್ಯಾಡ್ರಿ ಅಪ್ಪ, ಅಂಥ ಪುಣ್ಯ ನಮಗ್ ಬ್ಯಾಡ್ರಿ. ಅಂಥ ದೊಡ್ಡೋರು ನಿಮ್ಮಂಥವ್ರ ಮನೆಯಾಗಿರುವುದಾ ಬೇಷಿ. ಅವರು ಕರ್ಸ್ಕೊಂಡು ಬರುವಂತವ್ರಲ್ಲ,
ಏನೋ ಅಪರೂಪಕ್ಕೆ ನಿಮ್ಮನಿಗೆ ಬರಾಕತ್ಯಾರ, ಬರ್ಲಿ ಬಿಡು. ಎಲ್ಲ ಬರೋಬ್ಬರಿ ಆಕತಿ, ಕಾಳಜಿ ಮಾಡಕ್ ಹೋಗ್ಬೇಡ. ಮಾದೇವ, ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಏನ್ ತಯಾರಿ ಮಾಡ್ಕೊಂಡಿಪ್ಪ? ಇಲ್ರಪ್ಪ, ನಮಗೇನು ಸುಧಾರಿಸವಲ್ತ್ರಿ. ತುಸುಬಾ ಇಲ್ಲಿ. ಇಟ್ಕೋ ಇವನ್ನ. ಇದೆಲ್ಲ ಯಾಕ್ರಿ ಸಾವ್ಕಾರ? ಮನಿಗ್ ದೊಡ್ಡವ್ರು ಬರಾಕತ್ಯಾರ, ಖರ್ಚು ವೆಚ್ಚ ಇರ್ತಾವ. ತಗೋ ಇಟ್ಕೋ. ಕಡಿಮೆ ಬಿದ್ರ ಮತ್ ಬಂದ್ ಕೇಳು. ಆತ್ರಿ. ಹಾ, ಜ್ವಾಕಿ ಜ್ವಾಕಿ. ಕಿರಣ, ಇವ ನನ್ ಚಪ್ಲಿ ಚಪ್ಲಿ ಇರ್ಲಿ ಬಿಡ. ಚಪ್ಲಿ ಚಪ್ಲಿ ಚಪ್ಲಿ. ಅಪ್ಪ ಶಿವನ. ಏನ ನಮ್ ಗುರಬ್ ಸಾವ್ಕಾರ 3 ತಿಂಗಳ ಪಗಾರ ಒಮ್ಗ ಕೊಟ್ ನೋಡ, ಹೊಡಿರ್ ಚೈನಿ ಅಂತ. ಅವ್ರು ಹೇಳಿದ್ದಕ್ಕ ಹೂವನ್ಬಾರ್ದಿತ್ತ ಏನ? ನೀ ಸುಮ್ನ ಹೆದರಕತ್ತೀಯಲ್ಲ. ಮುಖ್ಯಮಂತ್ರಿಗಳು ಬಂದು ಹೋದ್ಮ್ಯಾಲ ನಮಗ ಅನುಕೂಲ ಹೆಚ್ಚಾಕೈತಿ. ನೀ ರೊಟ್ಟಿ ಮಾರಿ ಹೊಟ್ಟಿ ತುಂಬಿಸ್ಕೊಳ್ಳೋ ಪಾಡ್ ಪಡಂಗಿಲ್ಲ. ನಾ ಧೂಳು ಕುಡ್ಕೊಂತ ಗಿರ್ಣ್ಯಾಗ ದುಡಿಬೇಕಾಗಿಲ್ಲ. ಏನಾರ ಹೊಸ ವ್ಯಾಪಾರ ಮಾಡೋಣ. ವ್ಯಾಪಾರ ಮಾಡಕ ಬಾಂಡೋಲ್ ಎಲ್ಲಿಂದ ತರ್ತಿ? ಹುಚ್ಕೊಡಿ. DC ಸಾಹೇಬ್ರು ಹೇಳಿಲ್ಲನ ಏನಾರ ಮದತ್ ಮಾಡ್ತೀವಂತ? ಮಾಡ್ತಾರ ಬಿಡ. ನೀ ಖಾಲಿ ಪಟ್ಟಿ ಚಿಂತೆ ಮಾಡಕತ್ತಿ ನೋಡು. ಬಾ, ಸುಮ್ನ ಮಕ್ಕೋ ಬಾ. ಯಮ್ಮ ಯಮ್ಮ, ಇಲ್ಲಿ ನೋಡಿಲ್ಲಿ ನನ್ ಹೊಸ ಅಂಗಿ, ಹೊಸ ಚಡ್ಡಿ, ಹಂಗ ನನ್ ಚಪ್ಲಿನೂ ಬಿದ್ದಲ್ಲೋ ಮಂಗ್ಯನ ಮಗನ ಹೊತ್ತಾತ್ ನಡಿಲೆ. ಯವ್ವ, ನಾವ್ ಪ್ಯಾಟ್ ಹೊಂಟಿವಿ. ಬರು ಸಂಜೆ ನಾನು ಬರ್ತಿದ್ನಲ್ಲೋ ಪ್ಯಾಟಿಗೆ. ನೀ ಯಾಕ? ಡಾಕ್ಟರ್ ಹತ್ರ ಕಣ್ ತೋರ್ಸಾಕ. ಇವತ್ ಬೇಡ, ಇನ್ನೊಂದ್ ದಿವ್ಸ ಹೋಗೋಣ. ಇವತ್ ನಾವು DC ಆಫೀಸ್ ಕೊಂತೀವಿ. DC ಆಫೀಸ್ ಕೊಂಟಾನತ್ತ. DC ಆಫೀಸ್ಗೆ ಇವನ್ ಸೀರೆನೇ ಬಾಳ ಆತು. ಮಾದೇವಪ್ಪ, ಇದಕ್ಕೊಂದು ಸೈ ಮಾಡಪ್ಪ.
ಇಲ್ಲೊಂದು. ಇನ್ನೂ ಒಂದು ಲಾಸ್ಟ್. ಹೆದರ್ಕೋಬೇಕಾಗಿಲ್ಲ. ಸಿಎಂ ಬಂದು ನಿಮ್ಮ ಮನೇಲಿ ಉಳ್ಕೊಳ್ಳೋದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಅಷ್ಟೇ ಬರ್ದಿರೋದ್ರಲ್ಲಿ. ನಾವು ನಿಮ್ಮನ್ನೇ ನಂಬಿವ್ರಪ್ಪ. ಹೊರಗಿರ್ತೀನಿ ಸರ್. ನಾವು ನಿಮ್ಮನ್ನು ನಂಬಿದ್ದೀವಿ. ಸಿಎಂನ ಚೆನ್ನಾಗಿ ನೋಡ್ಕೋಬೇಕು. ಆತ್ರಿ. ಮಾದೇವಪ್ಪ, ಇದಿಟ್ಕೋ, ಖರ್ಚಿಗೆ ಬೇಕಾಗುತ್ತೆ. ಬ್ಯಾಡ್ರಿ, ಇದೆಲ್ಲ ಯಾಕ್ರಿ ಸಾಹೇಬ್ರ? ಇಟ್ಕೊಳ್ಳಿ. ಬಟ್ಟೆ ಬರೆ, ಸಿಎಂ ಊಟ ತಿಂಡಿ ಅಂತ ಖರ್ಚು ವೆಚ್ಚ ಇರುತ್ತೆ. ಮಾದೇವಪ್ಪ, ಇಟ್ಕೋ. ಮುಜುಗರ ಯಾಕೆ? ತಗೋ. ಇನ್ನೇನಾದ್ರೂ ಅನುಮಾನ ಇದ್ರೆ ಕೇಳಿ. ಸಾಹೇಬ್ರ, ಅವತ್ತು ಮುಖ್ಯಮಂತ್ರಿಗಳ್ಗಿ ಹುಗ್ಗಿ ಹೋಳ್ಗಿ ಮಾಡಿದ್ರೆ ಅಕ್ಕೈತಲ್ರಿ? ಹುಗ್ಗಿ ಹೋಳ್ಗಿ ಅಂಥದ್ದೇನು ಮಾಡಕ್ ಹೋಗ್ಬೇಡಿ. ಮತ್ತ ಅವ್ರು ನಮ್ಮನ್ಯಾಗ ಉಣ್ತಾರ ಅಂದ್ರಲ್ರಿ? ನಿಜ, ಊಟ ಮಾಡ್ತಾರೆ. ಆದ್ರೆ ಅವ್ರು ತಿನ್ನೋದು ನೀವು ಮಾಡೋ ರೊಟ್ಟಿ ಪಲ್ಯನ. ಆ ರೊಟ್ಟಿ ಪಲ್ಯ? ಅವ್ರು ನಿಮ್ಮನೆಗೆ ಬರ್ತಿರೋದೇ ರೊಟ್ಟಿ ತಿನ್ನೋದಕ್ಕೆ. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಜೋಳದ ರೊಟ್ಟಿ ಸೇರ್ತಾವ್ರಿ? ಎಲ್ರೂ ಮನುಷ್ಯರೇ ಮಾದೇವಪ್ಪ. ಅಲ್ದೆ ಸಿಎಂ ಹುಟ್ಟಿದ್ದು ಹಳ್ಳಿಲೇ. ಬೇಷ್ ಆತ್ರಪ್ಪ. ಅವ್ರು ಎಷ್ಟು ಮಂದಿ ಇರ್ತಾರ್ರಿ? ಏನ್ ಒಂದು 6-7 ಜನ ಊಟಕ್ಕೆ ಉಳಿಬಹುದು. ಹಾ, ಚಾ ಕುಡೀರಿ. ಮದೇವಪ್ಪ, ಏನ್ ಸಾಹೇಬ್ರ? ಬಾಯ್. ಹಗರಕ್ ಬಾ. ಸ್ವಲ್ಪ ಆ ಕಡೆ ಬಾರಪ್ಪ. ಬಾಯ್. ತಗೋ ಇಲ್ಲಿ. ತಗೋ. ಈಗಾರ ದೊಡ್ಡ ಸಾಹೇಬ್ರು ಕೊಟ್ಟಾರಲ್ರಿ? ಅದೇ ಬೇರೆ, ಇದೇ ಬೇರೆ. ಇದು ನನ್ನ ಪರ್ಸನಲ್. ಹೌದ್ರಿ? ಹಂಗಾರ ಇದು ನೀ ಇಟ್ಕೋರ. ತಾಯಿಲಿ ಮಾದೇವ, ನೀ ಇಟ್ಕೋರು. ಇದ್ರಾಗ ನನ್ನ ಮಗಂದ ಸರ್ಕಾರಿ ನೌಕರಿ ಸಲುವಾಗಿ ಅರ್ಜಿ ಐತಪ್ಪ. ಮುಖ್ಯಮಂತ್ರಿಗಳು ನಿಮ್ಮ ಮನೆಗೆ ಬರ್ತಾರಲ್ಲ, ಅವ್ರ ಕಡೆಯಿಂದ ಒಂದು ಸಹಿ ಮಾಡಿಸಿಬಿಡ ಸಾಕು. ಏನ್ ಮಾತಾಡಕತ್ತೀರಿ? ನೀವು ದೊಡ್ಡ ಮಂದಿ, ಮುಖ್ಯಮಂತ್ರಿಗಳಿಗೆ ನೀವೇ ಕೊಡ್ರಲ್ಲ. ಏತಮ್ಮ, ನಾನು ದೊಡ್ಡ ಆಫೀಸರು. ಈ ಆಫೀಸಿಗೆ ನೀನು ನಮ್ ಜಿಲ್ಲಾಕ ದೊಡ್ಡ ಬಾಸ್ ಅದೀಪ, ದೊಡ್ಡ ಮನುಷ್ಯ. ಹಂಗಂತೀರಿ? ನನ್ನ ಬಂಗಾರ. DC ಸಾಹೇಬ್ರ ಎಷ್ಟು ರೊಕ್ಕ ಕೊಟ್ಟಾರ? ಎಣಿಸ್ತೀನಿ ತಡಿ. ಇಲ್ಲೆಲ್ಲ ತೆಗಿಬೇಡ, ಒಳಗಿಡ ಇಡೋ. ಏನ ನಮ್ಮ ಕಿರಣ್ಯ ಹೊಟ್ಟೆ ಆಗಿದ್ದಾಗ ನಿನಗೆ ಮಸಾಲೆ ದೋಸೆ ತಿನ್ಬೇಕಂತ ಬೈಕ್ ಆಗಿತ್ತು. 8 ವರ್ಷ ಆತು. ನಿನಗೆ ನೆಪ ಐತಿ? ಆಗಂತೂ ನಿನಗೆ ಕೊಡ್ಸಕ್ಕಾಗಿರ್ಲಿಲ್ಲ. ಈಗ ರೊಕ್ಕ ಬಂದೈತಿ, ತಿನ್ನು. ಹೆಂಗೈತಿ ದ್ವಾಸೆ ನೋಡು. ನಮ್ ಜ್ವಾಳದ ರೊಟ್ಟಿ ಮುಂದೆ ಇದೇನಿಲ್ಲ ಬಿಡ. ಈಗಿನ ಕಾಲದಾಗ ನೀನ್ ಜ್ವಾಳದ ರೊಟ್ಟಿ ಯಾವ ಕೇಳ್ತಾನ? ಮಸಾಲ ದ್ವಾಸಿ ಒಡಿ ಅಂದ್ರ ಬಾಯಾಗ ಹಂಗ ನೀರ್ ಕಡಿತೈತಿ. ತರಸ್ಲೇನ ಇನ್ನೊಂದು ದ್ವಾಸಿ? ಖಾಲಿ ಪಟ್ಟಿ ಯಾಕ ಖರ್ಚು ಮಾಡ್ತಿ? ಬ್ಯಾಡ್ ಸುಮ್ನಿರ. ತಿನ್ನವ ಹೋಗ ಇವನೇ. ನಾವು ಗಳಿಸಿ ಉಳಿಸಿ ಯಾವನಿಗೆ ಇಡ್ಬೇಕಾಗ್ಯದ? ಗುಳಿಗೆ ಔಷಧ ಖರ್ಚಿಲ್ಲೇನ? ಮನ್ಯಾಗ ಮುದುಕಿ ಮಕ್ಳು ಮರಿ ಎಲ್ಲಾರ್ಗು ಒಂದ್ ಹಾದಿ ಮಾಡದ್ ಬ್ಯಾಡನ? ನಮ್ ಕಿರಣ್ಯಾಗ ಸರ್ಕಾರಿ ನೌಕರಿ ಕೊಡಸ್ರಂತ ಮುಖ್ಯಮಂತ್ರಿ ಅವ್ರು ಕೇಳೋಣ ಬಿಡು. ಜ್ಯೋತಿ ಇನ್ನ ಸಣ್ಣ ಕೇಳ, ಆಕೆ ವಿಚಾರ ಇನ್ನ ಮುಂದೈತಿ. ಮುಖ್ಯಮಂತ್ರಿಗಳು ಬಂದಿದ್ದು ಹೋದ ಮನೆ ಹುಡುಗಿ ಅಂತ ಯಾರ ಕೈ ಕಾಲು ಹಿಡಿದು ಬಿಗುಸ್ತಾನ ಮಾಡ್ತಾರ. ಕನಸ್ ಕಾಣಾಕ್ ಹೇಳ್ಬೇಕ್ ನೋಡ್ ನಿನಗ. ನನ್ ಕಾಲ್ ಕುಂಟಾಗೈತಿ, ನನ್ ಕನಸು ಕುಂಟಾಗೈತೆನಾ?
ಗಿಡಗ ಮರ ಮರಕ ಹೂ ಬಳ್ಳಿ ನಡಬರಕ ಗಿಡ ಗಿಡಗ ಮರ ಮರಕ ಹೂ ಬಳ್ಳಿ ನಡಬರಕ ಹಬ್ಬವೋ ಹಿಗ್ಗಿನ ಹಬ್ಬ ಈ ಬದುಕೊಂದು ಮಾನವಮಿ ದೀಪ ಕಣ್ಣೇವಿ ತೆರೆದೈತಿ ಮುಗಿಲ ಹುಣ್ಣಿವಿ ಸುರದೈತಿ ಹಗಲ ಕಣ್ಣೇವಿ ತೆರೆದೈತಿ ಮುಗಿಲ ಹುಣ್ಣಿವಿ ಸುರದೈತಿ ಹಗಲ ಬಣ್ಣ ಯೋಳು ಕೂಡಿ ಕಾಮನ ಬಿಲ್ಲು ಮೂಡಿ ಬಣ್ಣ ಯೋಳು ಕೂಡಿ ಕಾಮನ ಬಿಲ್ಲು ಮೂಡಿ ಎದೆ ತುಂಬ ನಲಿವಿನ ನವಿಲ ಎದೆ ತುಂಬ ನಲಿವಿನ ನವಿಲ ಇದು ಮಾಯ್ಕಾರ ಮಾದೇವ್ನ ಜಾಲ ಇದು ಮಾಯ್ಕಾರ ಮಾದೇವ್ನ ಜಾಲ ಇದು ಮಾಯ್ಕಾರ ಮಾದೇವ್ನ ಜಾಲ ಇದು ಮಾಯ್ಕಾರ ಮಾದೇವ್ನ ಜಾಲ ಯಮ್ಮ ಓಯಪ್ಪ ಇಲ್ಲಿ ನೋಡ್ಬೇ ಹಾ ನಂಗ ಹೊಸ ಬೂಟ್ ಹೌದಲ್ಲೋ ಎಷ್ಟ್ ನುಣ್ಣಗದಾವಲ್ಲೋ. ನಂಗ್ ಹೊಸ ಬೂಟ್ ನಿಂಗ್ ಹೊಸ ಸೀರಿ ಏನ ಸೀರಿ ಹೊಸಾದ್ ಅಯ್ಯ ಡಾಕ್ಟರ್ ಹತ್ರ ಕಣ್ ತೋರ್ಸು ಅಂದ್ರ ಹೊಸ ಸೀರೆ ತಂದಾಳ. ಅಯ್ಯ ಯಾರಿಗ್ ಬೇಕಾಗೈತಿ ತಾನೇ ಉಟ್ಕೊಂಡು ಮೆರಿಯಾಕ ಹೇಳ. ಅಯ್ಯ ಸೀರೆ ಅಂತ ಸೀರೆ. ಮುದುಕಿ ಮಯ್ಯಾನ ಎಡ್ಡಿಗೇನು ಕಮ್ಮಿಲ್ಲ. ಕಣ್ಣ ಮುಚ್ಚೆ ಹಾ 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 ಕಣ್ಣ ಮುಚ್ಚೆ ಹಾ ನೀನ್ ಬಾ ಇಲ್ಲಿ ಬಾ ಸುತ್ರಿ ಸುತ್ರಿ ಸುತ್ರಿ. ಏ ದೇವಕ್ಕ ದೇವಕ್ಕ ಬಾ 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 ಇಲ್ಲಿ. ಏನ ದೇವಕ್ಕ ಪ್ಯಾಟಿಗ್ ಹೊಂಟೇನ? ಹೂನ್ರಿ ಅಕ್ಕೋರ. ಏನ ನಿನ್ ನಸೀಬಾ ಖುಲಾಸ್ತಲ್ಲ, ಮುಖ್ಯಮಂತ್ರಿಗಳ ನಿನ್ ಮನಿಗ್ ಬರ್ತಾರಂತಲ್ಲ. ದೊಡ್ಡ ಮಂದಿ ಯಾಕ್ ಬರ್ತಾರ ಏನೋ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಅವ್ರು ಬಂದ್ ಹೋದ್ರಂದ್ರ ನಿನ್ನ ಭಾಗ್ಯದ ಬಾಗಲ್ ತರದ ಹಂಗ. ಏನ್ ಭಾಗ್ಯನ ಏನ ಯಾಕ, ಒಟ್ಟ ಈ ಕೂಸ ನಾವ್ ಪಾಡ್ ಪಡ್ಬಾರ್ದ ಅಷ್ಟ. ಈ ನಿನ್ ಮಗ ಭಾಳ ಶಾಣ್ಯ ಇದ್ದಾನ, ಮುಂದ್ ಓದಿ ದೊಡ್ಡ ಆಫೀಸರ್ ಆಗ್ತಾನ. ಹೋಗಪ್ಪ ಆಡ್ಕೊ ಹೋಗ. ದೇವಕ್ಕ ನಿನ್ನಿಂದೊಂದು ಉಪಕಾರ ಆಗ್ಬೇಕಲ್ಲ ತಾಯಿ. ನನ್ನಿಂದ್ರಿ? ಹೌದವಾ ಹೇಳ್ರಿ ಅಕ್ಕ. ನಾವೊಂದ್ ಅರ್ಜಿ ಬರ್ಕೊಡ್ತೀನಿ. CM ಸಾಹೇಬ್ರು ನಿಮ್ ಮನಿಗ್ ಬಂದಾಗ ಅವ್ನ್ ಭೇಟಿ ಮಾಡ್ಸು. ವಿಜಾಪುರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಡ್ರಿ ಅಂತ ನಾ ಬೇಡ್ಕೋತೀನಿ. ಅಷ್ಟ ಅನ್ರಿ, ಹೇಳ್ತೀನಿ ಬಿಡ್ರಿ. ಇವ್ರ ನನ್ ಮಗನ್ ಸಾಲಿಗ್ ಕಲ್ಸೋ ಅಕ್ಕೋರಿ, ಇವ್ರ ಕೆಲ್ಸ ಮಾಡ್ಕೊಡ್ರಿ ಅಂತ ಹೇಳ್ತೀನ್ರಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೋತಾಯಿ. ಆತ್ರಿ, ಹಾ ಹೊಂಟ್ತೀನ್ರಿ. ಆತವಾ ಹೋಗ್ಬಾ. ಏ ಸಿದ್ದರಾಮ, ಲಘು ಬಾಯ್ ಆ ರೊಟ್ಟಿ ದೇವಕ್ಕೆ ಹೊಂಟಾಳ ನೋಡು, ಕರಿ ಓಡು ಓಡು ಓಡು. ಶರಣ್ ರೀ ಸಾವ್ಕಾರ. ಏನ್ ದೇವಕ್ಕ ಬಾಳ ಅಪರೂಪ ಆದ್ ಬಿಡುವ. ಹಂಗೇನಿಲ್ರಿ ಅಪ್ಪ, ದಿನ ಇಲ್ಲೇ ಅಡ್ಯಾಡ್ತಿರ್ತೀನಲ್ರಿ. ಅಲ್ಲಿ ಬೇ ನಮಗ್ ರೊಟ್ಟಿ ಕೊಡೋದು ಬಿಟ್ಟು ಬಿಟ್ಟಿಯಲ್ಲಿ ನೀನು. ನೀವಾ ಬ್ಯಾಡ್ ಅಂದ್ರಲ್ರಿ ಅವತ್ತ. ಏನ ಗಡಿಬಿಡಿಯಾಗ ಅಂದ್ಬಿಟ್ಟು ಬಿಡುವ ಹೋಗ್ಲಿ. ಇವತ್ತಿಂದ ನೀ ನಮಗ್ ರೊಟ್ಟಿ ಕೊಡ್ಬೇಕು ನೋಡು. ಆತ್ರಿ, ಎಷ್ಟ್ ಕೊಡ್ಲಿರಿ ಸಾವ್ಕಾರ? 100 ಕೊಡು. 100? ಆತ್ರಿ. ನೋಡ್ವಾ, ಮೊದಲ ಒಂದ್ ರೊಟ್ಟಿಗೆ 2 ರೂಪಾಯಿ ಕೊಡ್ತಿದ್ದೆ, ಇವತ್ತಿಂದ ಒಂದ್ ರೊಟ್ಟಿಗೆ 2.5 ರೂಪಾಯಿ ಕೊಡ್ತೇನೆ ನೋಡು. ನಿಮ್ ಖುಷಿ ರೀ.
ಅಲ್ವಾ ಯಾರ ಬರ್ಲಿ ದೇವಕ್ಕನ ರೊಟ್ಟಿ ಕೊಡು ದೇವಕ್ಕನ ರೊಟ್ಟಿ ಕೊಡು ಅಂತ ಕೇಳ್ತಾರ ದೊಡ್ಡ ದೈವ ನಿಂದು ಆ? ಹಾ ಅದೇನಂದ್ರ ವಿಚಾರ ಹಂಗಿರುದಿಲ್ಲ ಅಲ್ಲಪ್ಪ ಏವ 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 ನಿಲ್ 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 ಹಾ ನೀನೇ ದೇವಕ್ಕ ಅಲ್ಲನ ಹ್ಞೂನ್ರಿ. ಏನು ನಿನ್ ರೊಟ್ಟಿ ಭಾಳ ಫೇಮಸ್ ಆಗ್ಯಾವಂತ ಯಪ್ಪ ರೊಟ್ಟಿ ಎಲ್ಲ ಖಾಲಿ ಆಗ್ಯಾವ. ನನಗೇನು ನಿನ್ ರೊಟ್ಟಿ ಬ್ಯಾಡ್ಬೆ. ನಾನು ಪೇಪರ್ನ ಓದೀನಿ. ಶಿವ ಪಾಟೀಲ್ ಅಂತ ಹೇಳಿ ನನ್ನ ಹೆಸರು. ನನಗೆ ಸ್ವಲ್ಪ ನಿನ್ ಜೊತೆ ಮಾತಾಡೋದೈತಿ. ನನ್ ಕೂಡ ಏನ್ರಿ ಮಾತು? ಅಲ್ಲ ನೋಡುವ, ನೀ ಅಗದಿ ಫೇಮಸ್ ಅದಿ. ನಿನ್ನೊಂದು ಫೋಟೋ ತೆಗಿಲಿ. ನಂದ್ರ್ಯಾ? ಹಾ ನಿಂದ್ರ ನಿಂದ್ರ ನಿಂದ್ರ. ಹಾ ಚಲೋ ಆತ್ರಿ. ಏ ನಿಲ್ವಾ ನೋಡ, ನಾಳೆ ನಿಮ್ಮ ಮನಿಗೆ ಬರ್ತೀನಿ. ನಿಮ್ಮ ಮನಿದು ನಿಮ್ಮ ಮನಿಯವ್ರದ್ದು ಎಲ್ಲ ಫೋಟೋ ಹೊಡೆದು ಪೇಪರ್ನಾಗ ಹಾಕ್ತೀನಿ. ಹ್ಞೂನ್ರಿ ಆತ್ರಿ. ಏ ಓಡ್ಬಾರ್ವಾ, ಮಂತ್ರಿಗಳು ಬರು ಮನಿ ಹಾಕಿ ಅಂದ್ರ ಸುಮ್ಮನ. ಇರ್ಲಿ ಬಿಡ್ರಿ. ಅಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಮನಿಗೆ ಯಾಕೆ ಬರ್ತಾರ? ಅದೆಲ್ಲ ನಂಗೆ ಗೊತ್ತಿಲ್ಲ ಬಿಡ್ರಿ. ಹೋಗ್ಲಿ ಬಿಡುವ. ಮುಖ್ಯಮಂತ್ರಿಗಳನ್ನ ಏನ್ ಕೇಳ್ಬೇಕಂತ ಮಾಡಿ? ಅದೆಲ್ಲ ಏನೋ ವಿಚಾರ ಮಾಡಿಲ್ ಬಿಡ್ರಿ. ನೋಡುವ, ಹಳ್ಳಿ ಅಕ್ಕಿ ಹಂಗ ಏನಾರ ಎತ್ರ ಪತ್ರ ಕೇಳಿ. ಮತ್ತ ಈಗ ಈ ರೊಟ್ಟಿ ಮಾಡೋದು ಏನೈತಲ್ಲ, ಅದು ಒಂದ್ ಕಲಾ ಅದ. ಅದಕ್ಕ ಕಲಾವಿದ್ರ ಕೋಟಾದಾಗ ನಂಗ ಬೆಂಗಳೂರಿನಾಗ ಒಂದ್ ಸೈಟ್ ಕೊಡ್ರಿ ಅಂತ ಕೇಳು. ಹಂಗಂದ್ರ ಏ ಬೆಂಗಳೂರಿನ್ಯಾಗ ಒಂದ್ ಜಾಗವ, ಅಲ್ಲಿ ಇಟ್ಟ ಜಾಗಕ್ಕ ಎಷ್ಟ್ ಕಿಮ್ಮತ್ ಐತಿ ಗೊತ್ತೈತೇನು? ಕೋಟಿ ಕೋಟಿ ಗಟ್ಲೆ ರೊಕ್ಕ ಸಿಗ್ತೈತಿ. ಒಂದಿಟ್ಟ ಜಾಗ ತೆಗೆದಿಟ್ಕೊಂಡು ಮುಂದೆ ಮಾರಿದ್ರಂದ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ರಾಜ ರಾಜಾರಾಣಿ ಹಂಗಿರ್ಬೋದು ನೋಡು. ಹೌದ? ಹ್ಞೂ, ನಾಳೆ ನಿಮ್ ಮನಿಗ್ ಬಂದಾಗ ಬ್ಯಾರೆ ಎಲ್ಲ ಹೇಳ್ತೀನಿ. ನಾವೊಂದು ಅರ್ಜಿನೂ ಬರ್ದು ಕೊಡ್ತೀನಿ. ಈಗ ಈ ವಿಚಾರ ಯಾರ ಮುಂದೆ ಹೇಳ್ಬೇಡ. ಮತ್ತ ಜ್ವಾಕಿ. ಆತ್ರಿ. ಶರಣ್ರಿ. ಶರಣ್ ಶರಣ್. ಬರ್ಲಿರಿ. ನೀ ಹೋಗ್ಬಾವ, ಹೋಗ್ಬಾ. ಹಾ? ಹೇ ಯಾಕ? ಏನಾತ? ಮನಿಗೆ ಸುಣ್ಣ ಬಣ್ಣ ಹಚ್ಚಕತ್ತಾರ. ನನ್ ಶಿವನ, ಯಾರ್ ಹೇಳಿದ್ರ ಹಚ್ಚಕ್ಕ? ರೊಕ್ಕ ಯಾರು ಕೊಡ್ತಾರ? ರೊಕ್ಕಿಲ್ಲ, ರೂಪಾಯಿ ಇಲ್ಲ, ಎಲ್ಲ ಪುಕ್ಕಟ. ಸುಣ್ಣನು ಪುಕ್ಕಟ, ಬಣ್ಣನು ಪುಕ್ಕಟ. ಪುಕ್ಕಟ? ಯವ್ವ ಮನ್ಯಾಗ ಪೈಖಾನಿನೂ ಕಟ್ಟಿಸ್ತಾರಂತೆ. ಏನ್ ಕಾಲ ಬಂತು ಯವ್ವ. ಹಿರಿಯರ್ ಬಾಳೆ ಮಾಡಿದ ಶೀಲವಂತರ ಮನಿ ಇದು. ಪೈಖಾನಿ ಕಟ್ಟಿಸ್ತಾನಂತ. ಪೈಖಾನಿ ಏನ್ ಅಸಹ್ಯ ಯವ್ವ. ಕಟ್ಟಿಸ್ತೀನಿ ಅನ್ನಕತ್ತಾರ, ಕಟ್ಟಿಸ್ಲಿ ಬಿಡು. ಮುಖ್ಯಮಂತ್ರಿಗಳೇನು ಹೊತ್ಕೊಂಡು ಹೋಗ್ತಾರನು? ನಿನ್ ಕಣ್ಣಿಲ್ಲ, ನನಗ್ ಕಾಲಿಲ್ಲ. ಮುಂದೆ ನಮ್ಗ ಬೈಲ್ ಕಡೆ ಹೋಗುದ್ ತಪ್ತೈತಿ. ಅಯ್ಯ ಮುಚ್ಚೋ ಬಾಯ್ನ ಮುಚ್ಚೋ. ಆಚುಬರ್ಕ ರಸ್ತೆ ಕೆಲಸ ನಡೆದಿದ್ದೇನ್ರಿ? ನಡೆದತ್ ಸರ್. ಪೊಲೀಸ್ ಬಂದೋಬಸ್ತು? ಅದು ನಡೆದೈತೆ ಸರ್. ಈಗಾಗಲೇ 2 ವ್ಯಾನು ಬಸಾಪುರಕ್ಕೆ ಕಳ್ಸಿನಿ ಸರ್. ಹಾ. ಟ್ರಾಫಿಕ್ ಎಲ್ಲ ವ್ಯವಸ್ಥೆ ಆಗೈತೆ ಸರ್. ನೋಡಿ, ಇನ್ನು 2 ದಿವಸ ಉಳಿದಿರೋದು. ಹಾ, ಪೆಂಡಾಲ್ ಆಗಕತ್ತೈತೆ ಸರ್. ಗುಡ್. ಕರೆಂಟ್ ಹೋಗದಿರೋ ಹಾಗೆ ನೋಡ್ಕೋಬೇಕು. ಜನರೇಟರ್ ವ್ಯವಸ್ಥೆ ಆಗಬೇಕು. ಒಟ್ಟಿನಲ್ಲಿ ಯಾವುದೇ ತೊಂದರೆ ಆಗಬಾರ್ದು, ಆ ಥರ ನೋಡ್ಕೋಬೇಕು. ಎಸ್ ಸರ್. ಐ ಹೋಪ್ ಯು ಪೀಪಲ್ ವೋಂಟ್ ಲೆಟ್ ಮೀ ಡೌನ್. ನೋ ಸರ್. ನೋ ಸರ್, ಸರ್ಟನ್ಲಿ ನಾಟ್. ಗುಡ್.
ಏನ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬಂದ್ಮೇಲ ನಾವು ಅವ್ರಿಗೆ ಏನ್ ಕೇಳೋಣ? ಅವ್ರು ಬಂದಾರ ಬರ್ಲಿ ಬಿಡೋ ಮಾರಾಯ. ಹೊಗ ನೀನ ಬಸಾಯಿ ಹೇಳ್ಯಾನ ಅವ್ರಿಗೆ ಏನಾರ ಕೇಳೋಕ್ಕಿಂತ ಮೊದ್ಲ ನಾವು ತಾಲೀಮ್ ಮಾಡ್ಬೇಕಂತ. ತಾಲೀಮ್? ಹ್ಞೂ. ಈಗ ನೋಡಿಗ ನಾನ ಮುಖ್ಯಮಂತ್ರಿ. ಮುಖ್ಯಮಂತ್ರಿ? ಹ್ಮ್. ದೇವಕ್ಕ ಬಾ ಇತ್ಲಾಗ, ಬಾರ ಇತ್ಲಾಗ. ಏನ ನಿನ್ ಹುಡ್ಗಾಟ್ಗಿ ಈ ಆಳೆದಾಗ? ನೀ ಕೇಳಿದ್ ಕೊಡ್ತೀನಿ. ನಿನಗೇನ್ ಬೇಕು ಕೇಳ. ಏನು ಹೊಳಿವಲ್ದ. ವಿಚಾರ ಮಾಡ, ರೊಟ್ಟಿ ಮಾಡ ಕೊಣವಿಗೆ ಕೇಳ, ಇಲ್ಲಾಂದ್ರ ರೊಟ್ಟಿ ಮಾಡ ಮಷಿನ್ ಕೇಳ. ರೊಟ್ಟಿ ಮಾಡ ಮಷೀನ್? ಹ್ಮ್. ಬೇಡ ಬೇಡ, ನನ್ ಕೈ ಅವಲ್ಲ. ನಿನಗ ಕಾಲಿಲ್ಲ, ನಿನಗ ಅವ್ರೊಂದ್ ಜೈಪುರದ ಕಾಲ್ ಕುಡ್ಲಿ. ಹ್ಮ್. ಬೇಡ, ಈ ಕುಂಟಗಾಲ್ ಮೇಲೆ ನಡೆದು ನನಗೆ ರೂಢಿಯಾಗ್ಬಿಟ್ಟೈತಿ. ಬೇಕಾದ್ರೆ ನಿನ್ಗ ಒಂದು ರೇಷ್ಮೆ ಸೀರೆ ಕೊಡಿಸ್ರಿ ಅಂತ ಕೇಳ್ತೀನಿ, ಒಂದು ಬಂಗಾರ ಸರ ಮಾಡಿಸ್ರಿ ಅಂತ ಹೇಳ್ತೀನಿ. ನನ್ನ ಕೈಲರೆ ಇವ್ಯಾವು ಮಾಡಕ್ಕಾಗ್ಲಿಲ್ಲ. ಯಪ್ಪ, ಎಲ್ಲಕ್ಕಿಂತ ಮುಂಚೆ ನನ್ನ ಕಣ್ಣು ಕೊಡಿಸ್ರು ಯಪ್ಪ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಯಪ್ಪ, ಏನು ಬೇಯಮ್ಮ? ಇದೇನಿದು? ಫ್ರಿಜ್ ಬೇದೆ. ಫ್ರಿಜ್ಜಾ? ಕಾಯಿಪಲ್ಲೆ ತಣ್ಣಗೆ ಇಡ್ತಾರಲ್ಲ ಅದಿದೆ. ತಣ್ಣಗ ಇದ್ರಾಗ? ಅಯ್ಯ ಯಪ್ಪ. ಕಣ್ಣಾಗ ನಗೆ ಮಿಂಚಿ ಮೈ ತುಂಬ ಗಿಲಗಂಚಿ, ಕಣ್ಣಾಗ ನಗೆ ಮಿಂಚಿ ಮೈ ತುಂಬ ಗಿಲಗಂಚಿ, ಚಂಗಾನೆ ನೆಗೆದಾಗ ಮಣಕ, ಹ್ಯಾಂಗಾರ ತಡಿಯಾಲಿ ಪುಳಕ, ಜೋಡೆತ್ತ ಕೊಳ್ಳ ಹೂಡಿ ಹೊಂಟೈತಿ ಸಡಗರದ ಗಾಡಿ, ಜೋಡೆತ್ತ ಕೊಳ್ಳ ಹೂಡಿ ಹೊಂಟೈತಿ ಸಡಗರದ ಗಾಡಿ. ಬಣ್ಣ ಯೋಳು ಕೂಡಿ ಕಾಮನ ಬಿಲ್ಲು ಮೂಡಿ, ಬಣ್ಣ ಯೋಳು ಕೂಡಿ ಕಾಮನ ಬಿಲ್ಲು ಮೂಡಿ, ಎದೆ ತುಂಬ ನಲಿವಿನ ನವಿಲ, ಎದೆ ತುಂಬ ನಲಿವಿನ ನವಿಲ. ಇದು ಮಾಯ್ಕಾರ ಮಾದೇವ್ನ ಜಾಲ, ಇದು ಮಾಯ್ಕಾರ ಮಾದೇವ್ನ ಜಾಲ, ಇದು ಮಾಯ್ಕಾರ ಮಾದೇವ್ನ ಜಾಲ, ಇದು ಮಾಯ್ಕಾರ ಮಾದೇವ್ನ ಜಾಲ. ತಗೋ. ಎಲ್ಲೈತ ಟಿವಿ? ನಮ್ಮ ಮನ್ಯಾಗ ಟಿವಿ ಬೇ. ಟಿವಿನ ಎಲ್ಲೈತೋ? ಅಮ್ಮ, ಇಲ್ಲೇ ನಮ್ಮ ಮನ್ಯಾಗ ತಂದಿಟ್ಟಾರ.
ಪುಣ್ಯಾತ್ಮ ಮುಖ್ಯಮಂತ್ರಿಗೆ 10 ಮಕ್ಕಳು ಹುಟ್ಲೆ ಅಪ್ಪ. ಅಕ್ಕಾರ ಈಗ ವರ್ಕಿಂಗ್ ಕಂಡೀಷನ್ ಒಳಗೈತೆ. ನೀವು ಹಾಲು ಹಣ್ಣು ತರಕಾರಿ ಏನ್ ಬೇಕಾದ್ರೆ ಇಟ್ಕೋರಿ. ಆತ್ರಿ. ಏ ಅವ್ವ ಇಲ್ಲಿ ನೋಡಿ ಟಿವಿನೇ. ದೂರ್ ಕುಂದ್ ನೋಡ. ಅಯ್ಯ, ಟಿವಿ ನೋಡ್ಬೇಕು ಅಂದ್ರೆ ಕಣ್ಣು ಮಂಜಾಗ್ಯಾವಲ್ರು ಯಪ್ಪ. ಬರೋಬ್ಬರಿ ಆತ್ ಬಿಡು. ಅವ್ವ ಮಗ ಟಿವಿ ಮುಂದೆ ಕುಂತಿರಲ್ಲ, ತಿಳಿಲಾರದ ಭಾಷೆ ಯಾವ್ದು ಹಚ್ಚಿರೋ? ಕನ್ನಡ ಹಚ್ಚೋ ನಿನ್ನ ಆಪ್ನ. ತಾಜಾ ಸೊದ್ದೆ ಮುಖ್ಯಮಂತ್ರಿ ಬೆಟ್ಟೆ ದೇವಕನ ರೊಟ್ಟೆ ಬಸಾಪುರ ಗಟ್ಟೆ ಬರೇ ತಾಜಾ ಸೊದ್ದೆ ಮುಖ್ಯಮಂತ್ರಿ ಬೆಟ್ಟೆ ದೇವಕನ ರೊಟ್ಟೆ. ಎಷ್ಟಪ್ಪ? ರೂಪಾಯಿ ಕೊಡ್ರಿ. ಬಾಳ ಆತಲ್ಲ. ಮುಖ್ಯಮಂತ್ರಿ ಬೆಟ್ಟೆ ದೇವಕನ ರೊಟ್ಟೆ ತಾಜಾ ಸೊದ್ದೆ. ಯಣ ಯಣ ಹಲೋ, ನಾನ್ DC ಮಾತಾಡೋದು. ಇದು ಮಾದೇವಪ್ಪನ ಮನೆನಾ? ಹೌದು ಸರ್. ಯಾರು ಮಾತಾಡೋದು? ನಾ ಕಲ್ಲಪ್ಪ ಮಾತಾಡೋದ್ರಿ. ಅಲ್ಲಿ ಮಾದೇವಪ್ಪನೋ ದೇವಕ್ಕನ ಇದ್ರೆ ಕೊಡು. ಆಯ್ತು ಸರ್, ಕೊಡ್ತೇನೆ. ತಂಗಿ ದೇವಕ್ಕ, DC ಸಾಹೇಬ್ರು ಮಾತಾಡ್ಬೇಕಂತ ಮಾತಾಡ್ಬೇಕು. ನಾ ಏನ್ ಮಾತಾಡಲ್ರಿ? ಏನಾಗಲ್ಬೇಕು, ತಗೋ ಸ್ವಲ್ಪ ಮಾತಾಡು. ನಾನ್ರಿ ದೇವಕ್ರಿ. ದೇವಕ್ಕ, ಎಲ್ಲ ಸರಿಯಾಗಿದ್ಯಾ? ಹೂನ್ರಿ. ಒಂದ್ ಮಾತು ಹೇಳ್ಬೇಕಿತ್ತು. ಪೇಪರ್ನವ್ರೇನಾದ್ರೂ ಬಂದು ನಿಮ್ಮನ್ನು ಮಾತಾಡ್ಸಿದ್ರೆ ನೀವೇನು ಮಾತಾಡ್ಬೇಡಿ. ಇಲ್ರಿ. ಅವ್ರು ಬೇರೆ ಏನಾದ್ರೂ ಬರ್ದು ನಿಮಗ್ ತೊಂದರೆ ಆಗೋದು ಬೇಡ. ಹಾ ಆತ್ರಿ. ಆಯ್ತು, ಫೋನ್ ಇಡ್ತೀನಿ. ಶರಣ್ರಿ. ಅಜ್ಜಾರ, ನೀವು ಮುಖ್ಯಮಂತ್ರಿಗಳು ನೋಡಿರನ? ಟಿವಿಯಾಗ ನೋಡೇನ್ರಿ. ಹೌದ್ರಾ? ದೇವಕ್ಕ ಅಲ್ಲ, ಮುಖ್ಯಮಂತ್ರಿಗಳು ಬರ್ತಾರಂತಲ್ಲ, ಏನ್ ಕೇಳ್ಬೇಕಂತ ಮಾಡಿರಿ? ಏನಿಲ್ರಿ, ಅವೆಲ್ಲ ನಂಗೆ ಗೊತ್ತಿಲ್ರಿ. ದೇವಕ್ಕ, ಅಯ್ಯೋ ಅದ್ಯಾಕ ಹಂಗ ಓಡ್ತೀವಿ? ಅಜ್ಜಿ, ಅಲ್ಲ ಮುಖ್ಯಮಂತ್ರಿಗಳು ಬರ್ತಾರಂತಲ್ಲ, ಏನ್ ಕೇಳ್ಬೇಕಂತ ಮಾಡಿ? ಏ ತಮ್ಮ, ಹಂಗ್ಯಾಕ್ ಒದರಾಕತ್ತಿದಿ? ನಿನ್ ಕಿವಿ ಕೇಳಂಗಿಲ್ಲೇನ? ಮೆತ್ತಗ್ ಮಾತಾಡ. ಚಾಪರ್ ಬೇಸ್ ಪಾಯಿಂಟ್ ಇಂದ ಹೊರಟಿದೆ, ರೆಡಿಯಾಗಿದೆ. ಏ ಕಿರಣ, ಏನಾತ? ಕಡಿತೇನ? ಅಯ್ಯೋ, ಮನ್ಯಾಗ ಯಾಕ ನಾಯಿ ಹೋಗ್ಸಿರಿ? ಅಯ್ಯೋ, ಅಯ್ಯೋ ನನ್ನ ಶಿವನ. ಅದೇನು ಮಾಡಂಗಿಲ್ರಿ. ಏನ್ ಮಾಡಕತ್ತೀರಿ ನೀವು? ಅಯ್ಯ, ಬೂಟ್ ಕಾಲೆಲ್ಲ ಒಳಗ್ ಹೋಗಿರಲ್ರಿ. ಹೊರಗ್ ಬರ್ರಿ ಹೊರಗ ಬರ್ರಿ. ಅದೇನು ಮಾಡಂಗಿಲ್ಲವಾ? ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಬಿಡ್ತಿರಲ್ರಿ? ದೇವಿ, ಏ ದೇವಿ, ಏನ್ ನಡೆದೈತೆ ಗದ್ಲ? ಅಯ್ಯೋ ಶಿವನ, ಅಯ್ಯೋ ಎಲ್ಲದಕ್ಕೂ ಮೂತಿ ಹಾಕ್ತೈತ್ರಿ. ರೀ, ಅಡಿಗೆ ಮನೆ ಒಳಗ್ ಹೋಗ್ಬೇಡ್ರಿ. ನೋಡ್ರಿ, ಮುಖ್ಯಮಂತ್ರಿಗಳು ತಿನ್ನೋ ರೊಟ್ಟಿ ನಾಯಿ ಅಲ್ರಿ ಇದ ಬೇರೆ. ಬರ್ರಿ ಹೊರಗ. ಅಯ್ಯ, ನಾ ಸಾಹೇಬ್ರಿಗೆ ಹೇಳ್ತೀನಿ ನೋಡ್ರಿ, ನಿಮ್ಗ ತ್ರಾಸ ಆಕೈತಿ. ದೌಡ್ ಹೋಗ್ರಿ.
ಯಾರ ಒಳಗ ಏನ್ ನನಗೆ ಹೇಳವಲ್ರಲ್ಲ ಏ ಕಿರಣ್ಯ ಅಯ್ಯಯ್ಯ ನಾಯಿ ಯಾವನ್ಲೇ ಅವ ನಾಯಿ ಹಿಡ್ಕೊಂಡ್ ಬಂದಿ ಮನ್ಯಾಗ ಯಾವ ನಾವ್ ಪೊಲೀಸರು ಅಯ್ಯ ಹೆದರ್ಸ್ತೇನ ಪೊಲೀಸ್ ಆಗಿರೋ ಅವ್ರ ಅಪ್ಪ ಆಗಿರೋ ಮೊದಲು ಈ ನಾಯಿ ತಗೊಂಡ್ ಹೋಗ ಸಂಡಾಸ್ ಗಿಂಡಾಸ್ ಮಾಡಿತ್ತು ಮನಿ ಮೈಲಿಗೆ ಆದಿತ್ತು ಮುಖ್ಯಮಂತ್ರಿಗಳು ಬರಕತ್ತಾರಲ್ಲ ಚೆಕ್ ಮಾಡಕ್ ಬಂದೀನಿ ಏ ಯಾರ ಬರ್ಲಿ ಈ ಮನಿ ಅಂದ್ರೆ ಏನಂತ ತಿಳ್ಕೊಂಡಿ 10 ಮಂದಿ ಹೊಟ್ಟಿಗೆ ರೊಟ್ಟಿ ಹಾಕೋ ಗುಡಿ ಇದ್ದಂಗ ಹೋಗಲ್ಲ ಜೋಕುಮಾರ ಹೋಗು ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್. ಮುಖ್ಯಮಂತ್ರಿಗಳು ಇಂದು ಬೆಂಗಳೂರನ್ನು ಬಿಟ್ಟು ಅಲ್ಲಿ ಯಾರೇ ಸೆಕ್ಯೂರಿಟಿನವರು ಅವ್ರು ಕಂಡುಕೊಂಡ್ರಿ ಅಲ್ಲೇ ಒಳಗಡೆ ನೋಡ್ರಿ 3 ಕಾರ್ ತೆಗಿಸ್ರಿ ಮುಂಚೆ ತೆಗಿಸ್ರಿ ಯಾರು ಬಾರಕ್ ಬಿಟ್ಬೇಡಿ ನೀವು ಸ್ಟಾಪ್ ಮಾಡಿ ಯಾರದು ದಯವಿಟ್ಟು ಈ ಕಡೆ ಬನ್ನಿ ದಯವಿಟ್ಟು ಬನ್ನಿ ಈ ಕಡೆ ಬನ್ನಿ ಆ ಸಿಸ್ಟರ್ ಯಾರ್ದು ತೆಗಿರಿ ಅದನ್ನ ದಯವಿಟ್ಟು ಎಲ್ಲರೂ ಪೊಲೀಸರು ಸಾಕತ್ರಿ ಎಷ್ಟು ಸಲ ಹೇಳೋದು ಒಳಗೆ ಯಾರು ಹೋಗಂಗಿಲ್ಲ ಎಣ ವೈನಿ ಯಾವಾಗ ಬಂದಿರಿ ಒಂದ್ ತಾಸ ತಂಗಿ ಏನು ಇದೆಲ್ಲ ಮನಿ ಸುತ್ತ ಪೊಲೀಸರು ಕಾವಲ ಒಳಗ್ ಬರ್ಬೇಕಂದ್ರ ಬಿಡವಲ್ರು ಯಪ್ಪ ಇವ್ರ ನನ್ನ ಅಣ್ಣ ವೈನಿ ಅದಾರ ಒಳಗ್ ಬಿಡ್ರಿ ಸಾಹೇಬ್ರ ಇಲ್ಲವಾ ಇನ್ ಅರ್ಧ ತಾಸ್ನಾಗ ಸಿಎಂ ಬರಕತ್ತಾರ ಅವ್ರು ಬರೋ ಮಟ್ಟ ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಮನೆ ಒಳಗ್ ಬಿಡಂಗಿಲ್ಲ ತಿಳಿತಲ್ಲ ತಂಗಿ ಏನ್ ಸರ ಅದನ್ನ ನಾ ಹೇಳಿದ್ದು CM ಸಾಹೇಬರು ಬಂದ್ ಹೋದ್ಮೇಲೆ ನೀವ್ ಒಳಗೆ ಹೋಗಿ ನಮ್ದೇನ್ ಅಭ್ಯಂತರ ಇಲ್ಲ. ಆಹಾಹಾ ಏನು ಬಂತು ಯಪ್ಪ ಅಣ್ಣ ತಂಗಿ ನಡುವ ನೀವ್ಯಾರ್ರಿ ಪೊಲೀಸರು ಓ ಸಾಹೇಬ್ರ ಇವರು ನಮ್ಮ ಬೀಗ್ರದಾರ್ರಿ ಒಳಗ್ ಬಿಡ್ರಪ್ಪ ನಿಮಗ್ ಕೈ ಮುಗಿತೀನಿ. ಮದೇವಪ್ಪ ಮೇಲಿನ ಆಫೀಸರ್ ಜೊತೆಗೆ ಮಾತಾಡ್ರಿ ಅವ್ರು ಹ್ಞೂ ಅಂದ್ರೆ ನಾವು ಬಿಡ್ತೇವೆ. ಬ್ಯಾಡ ಬಿಡ್ರಿ ತಂಗಿ ಅಂತ ಕುಣ್ಕೋತ ಬಂದ್ರಲ್ಲ ಆತಲ್ಲ ಮುಖಕ್ ಮಂಗಳಾರ್ತಿ ಬಂದ್ರ ಬರ್ರಿ ಬರ್ರಿ ಸಾಕು ಮಾವಾರ ಎಣ ವೈನಿ ಎಸ್ ಐ ಬರ್ಮಣ್ಣನವರು ಬನ್ನಿ ಎಲ್ಲಿದ್ರು ಬನ್ನಿ ರಿಪೋರ್ಟ್ ಮಾಡ್ಕೊಳ್ಳಿ. ಬಾರ ಲಗುನ ಏನು ಮಾದೇವಪ್ಪ ದೇವಕ್ಕ ಮುಗ್ಲಾಗ್ ಹಾರೋ ಭಾಗ್ಯ ನೋಡ್ಲಿಕತ್ತೀರಿ ಬರ್ತೈತಿ ಹಾ ಎಲ್ಲ ಇದ್ರೊಳಗೈತಿ ಏನದ ಇದ್ರಾಗ ಅದು ಒಳಗೆ ಹೇಳ್ತೀನಿ ಬರ್ರಿ ಬರ್ರಿ ಯಾರ್ರೀ ಅದು ಶಿವ ಪಾಟೀಲ್ ನಾ ಪ್ರಶ್ನ ಓದಿನಿ ಸರ ಒಳಗೆ ಯಾರನ್ನೂ ಬಿಡುವಂಗಿಲ್ರಿ ಮನೆಯವ್ರಷ್ಟ ಇರ್ಬೇಕಿಲ್ಲಿ ಅದು ಇವ್ರದೊಂದು ಫ್ಯಾಮಿಲಿ ಫೋಟೋ ತೆಗೆದೈತಿ ಆಗಂಗಿಲ್ರಿ ಸರ್ ಸರ ಒಂದ ಮಿನಿಟ್ ರೀ ಹೇಳಪ್ಪ ತಗೊಳ್ಳಿ ಬಿಡ್ರಿ ಸಾಹೇಬ್ರ ಲಗುನ್ ಬರ್ಬೇಕು ಆತ್ರಿ ಸರ ಬಾರ್ವಾ ಬಾ ಬರ್ರಿ ಹಾ ನೋಡಪ್ಪ ಮಾದೇವಪ್ಪ ದೇವಕ್ಕ ಇದ್ರೊಳಗ ಬೆಂಗಳೂರಿನಾಗ ನಮಗೊಂದು ಸೈಟ್ ಕೊಡ್ರಿ ಅಂತ ಹೇಳಿ ಬರ್ದೈತಿ ನಿಮಗ CM ಸಾಹೇಬ್ರ ಹತ್ರ ಸಹಿ ಮಾಡಿಸ್ಕೊಳ್ಳೋ ತ್ರಾಸ ಆದ್ರ ನಾನಾ ಖುದ್ದು ನಿಂತು ಸಹಿ ಮಾಡಿಸ್ಕೊಡ್ತೇನೆ ಅಷ್ಟ್ ಮಾಡ್ರಿ ಸಾಹೇಬ್ರ ಆದ್ರೆ ಏನ್ ಮಾಡುದವ ಈ ಪೊಲೀಸರು ನನ್ನ ಇಲ್ಲಿ ಇರಾಕ ಬಿಡವಲ್ರು ಅಟ್ಟೈತೇನೆ ಇಲ್ಲೇ ಇಲ್ರಪ್ಪ
ಈಗ ತಾನೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಬಸಾಪುರದ ನಿವಾಸಿಗರು ಸ್ವಾಗತಿಸಿದ್ದಾರೆ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ದೇವಕ್ಕನ ಮನೆಯನ್ನು ಪ್ರವೇಶಿಸಿದ್ದಾರೆ. ಸರ್, ಈತ ಮಾದೇವಪ್ಪ. ನಮಸ್ಕಾರಪ್ಪ. ಈಕೆ ಈತನ ಪತ್ನಿ ದೇವಕ್ಕ. ನಮಸ್ಕಾರ ತಾಯಿ. ಇವ್ರ ಮಗ. ಸಾಹೇಬ್ರ, ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ಬಹಳ ಖುಷಿ ಆತ್ರಪ್ಪ. ಮಾದೇವಪ್ಪ, ನನಗೂ ತುಂಬಾ ಸಂತೋಷ ಆಗಿದೆ. ನಿನ್ನ ವಿಷಯ ಎಲ್ಲಾನು ಹೇಳಿದ್ದಾರೆ. ನೀನೇನು ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ಸರ್ಕಾರ ಇರೋದೇ ನಿಮ್ಮಂಥ ದೀನದಲಿತರ ಉದ್ಧಾರಕ್ಕೆ. ಯವ್ವಾ, ಮುಖ್ಯಮಂತ್ರಿಗಳು ಬಂದಾರ. ಬಂದಾರ? ಯಪ್ಪ, ಎಲ್ಲದಾರೋ? ಇಲ್ಲೇ ಅದಾರ. ಅಜಯ್, ನಮಸ್ಕಾರ. ಶರಣರಪ್ಪ, ಶರಣು. ಯಪ್ಪ, ನೀವನ್ನ ಕಣ್ ತುಂಬಾ ನೋಡ್ಬೇಕು ಅನ್ನೋ ಆಸೆ, ಆದ್ರೆ ಏನ್ ಮಾಡ್ಲಿ, ಕಂಡೇ ಮಂಜಾಗ್ಯಾವ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್ನ ಕರ್ಕೊಂಡ್ ಬಂದಿರೆ? ಬರ್ತಾರೆ ಜೀಪ್, ಬರ್ತಾರೆ. ನಾಳೆ ಒಳಗೆಲ್ಲ ವ್ಯವಸ್ಥೆ ಮಾಡಿಬಿಡಿ. ಎಸ್ ಸರ್, ಶೋರ್. ಸ್ವಲ್ಪ ತಡ್ಕೊಳ್ಳಿ, ನಾನು ಮತ್ತೆ ಬಂದು ಮಾತಾಡ್ತೀನಿ. ಆಯ್ತು ಆಯ್ತು. ಮುಖ್ಯಮಂತ್ರಿಗಳು ತಮ್ಮ ಊರಿಗೆ ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಬಹಳ ಸಂತೋಷ ಆಗೈತ್ರಿ. ರೋಡೂನು ಮಾಡಿಸ್ಯಾರ್ರಿ. ಆಮೇಲೆ ಕೆರೆ ನೀರು, ನಳದ ನೀರು ಕೊಟ್ಟಾರ್ರಿ. ಆಮೇಲೆ ದವಾಖಾನಿನೂ ಮಾಡಿಸ್ಯಾರ್ರಿ. ಹಿಂದೆಂದಾರು ಮುಖ್ಯಮಂತ್ರಿಗಳು ನೋಡಿದ್ರೆ ಹೇಳ್ರಿ. ಹಾ, ನೋಡೇನ್ರಿ. ಎಲ್ಲಿ ನೋಡಿರಿ? ಕುಂದಗೋಳದಾಗ ನೋಡೇನ್ರಿ, ಸಣ್ಣಕ್ಕಿದ್ದಾಗ. ರೈತರಿಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡವ್ರಿ. ಆರಾಮೈತ್ರಿ, ಎಲ್ಲ ಬರೋಬರಿ ಐತ್ರಿ. ಯಜಮಾನ್ರೆ, ಬಸಾಪುರಕ್ಕೆ ಏನ್ ಅನುಕೂಲ ಆತ ಹೇಳ್ರಿ? ಎಲ್ಲ ಅನುಕೂಲ ಆಗೈತ್ರಿ ಸಾಹೇಬ್ರ. ಇದು ಬಸಾಪುರದ ನಿವಾಸಿಗಳ ಮನದಾಳದ ಮಾತುಗಳು. ಮಾನ್ಯ ಮುಖ್ಯಮಂತ್ರಿಗಳು ಈ ಊರಿನಲ್ಲಿ ವಾಸ್ತವ್ಯ ಹೂಡಿರುವುದು ಎಲ್ಲರಿಗೂ ಸಂತಸವನ್ನು ತಂದಿದೆ. ಮುಖ್ಯಮಂತ್ರಿಗಳು ಇಂದಿನ ರಾತ್ರಿಯನ್ನು ದೇವಕ್ಕ ಹಾಗೂ ಮಾದೇವಪ್ಪ ಅವರ ಮನೆಯಲ್ಲಿ ಕಳೆಯಲಿದ್ದಾರೆ. ಹಾಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಸರುವಾಸಿಯಾದಂತಹ ದೇವಕ್ಕನ ರೊಟ್ಟಿಯನ್ನು ಸವಿಯಲಿದ್ದಾರೆ. ಇದಿಷ್ಟು ಇಂದಿನ ಸುದ್ದಿ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 1. ಏನ್ ಮಾಡಕತ್ತೀರಿ? ಟೆಸ್ಟ್ ಮಾಡ್ತಾ ಇದೀನಮ್ಮ. ಹಿಂಗ್ ಮಾಡಿದ್ರ ರುಚಿ ಗೊತ್ತಾಕೈತಿ? ರುಚಿ ಅಲ್ಲಮ್ಮ, ಬಾಂಬ್ ಗೀಮ್ ಬಿದ್ರೆ ಗೊತ್ತಾಗುತ್ತೆ. ಬಾಂಬ ರೊಟ್ಟ್ಯಾಗ? ಭೇಷ್ ಆತ್ ಬಿಡ್ರಿ ಸಾಹೇಬ್ರ. ಜೋಳದ ರೊಟ್ಟಿ ಊಟ, ಎಣ್ಗಾಯಿ ಬದ್ನಿಕಾಯಿ, ಗುರೆಲ್ ಚಟ್ನಿ, ಮೊಸರಿನ ಊಟ ಮಸ್ತ್ ಮಸ್ತ್ ಆಕತ್ರಿ ಸರ. ಜಕ್ವಾಳ್ರೆ, 4 ವರ್ಷದ ಹಿಂದೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಜಮಖಂಡಿಯಲ್ಲಿ ಈ ತರಹದ ಊಟ ಮಾಡಿದ್ದೆ. ಅದಾದ್ಮೇಲೆ ಈಗ ರೊಟ್ಟಿ ತಗೊಂಬರ್ರಿ ಲಗುನ. ಮಾದೇವಪ್ಪ ಇಲ್ಲಿ ಇಲ್ಲೇ ಅದೇನ್ರಿ ಸಾಹೇಬ್ರ? ಬಾ 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 ಬಾ, ಇಲ್ಲೇ ಅದೇನ್ರಿ. ಬಾ ಕೂತ್ಕೋ ಕೂತ್ಕೋ. ಸಾಹೇಬ್ರ, ನೀವು ಚಾಲು ಮಾಡ್ರಿ. ನಿನ್ ಜೊತೆ ಕೂತ್ಕೊಂಡು ಊಟ ಮಾಡಕ್ ಬಂದಿರೋದು ನಾನು. ಕೂಡಪ್ಪ ಕೂಡು. ಹಾ, ಒಂದ್ ಸಾಕು. ಸರ್, ಒಂದ್ ಸ್ಟಿಲ್ ಸರ್. ಹಾ, ಥ್ಯಾಂಕ್ ಯು ಸರ್. ನೀವು ಕೂತ್ಕೊಳ್ಳಿ ಮಾ. ಹಾ, ಈ ಕಡೆ ನೋಡು. ಸ್ಮೈಲ್ ಪ್ಲೀಸ್. ಆ ಕಡೆ ಮುಖ. ಈಗ ರೊಟ್ಟಿ ಹಾಕಿ. ಹಾ, ಅದ್ ಬೇಡ, ಇದನ್ನೇ ಹಾಕಿ. ಹಾ, ಹಾಕಿ. ಇಲ್ಲಿ ನೋಡಿ. ಆ ಕಡೆ ನೋಡಿ. ನೋಡ್ತಾನೆ ಒಂದು ಮುಗುಳ್ನಗೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶುರು ಮಾಡೋಣವೇ? ಸರ ಇನ್ನೊಂದು ಸ್ಟಿಲ್ ಸರ್. ಕುಂದ್ರ. ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್ ನನ್ನೊಂದು ಪ್ರಶ್ನೆ ಅದ ಸರ್. ನೀವ್ಯಾರು? ಬರ್ರಿ ಈ ಕಡೆ. ಸರ್ ಒಂದೊಂದು ಮಿನಿಟ್ ಸರ್. ಒಂದೊಂದು ಮಿನಿಟ್ ಸರ್. ಯಾರಪ್ಪ ನೀನು? ಸರ್ ನಾ ಶಿವ ಪಾಟೀಲ್ ಅಂತ ಹೇಳ್ಬಿಟ್ಟು ಲೋಕಲ್ ನ್ಯೂಸ್ ಪೇಪರ್ ರಿಪೋರ್ಟರ್ ಅದೀನಿ ಸರ್. ನೀವು ಈ ಗ್ರಾಮ ವಾಸ್ತವಕ್ಕೆ ದೇವಕ್ಕನ ಮನಿನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಕಾರಣ ಏನೈತೆ ಸರ್? ಪ್ರೆಸ್ ಮೀಟ್ ನಲ್ಲಿ ಹೇಳ್ತೀನಿ ಊಟ ಪ್ಲೀಸ್ ಒಂದ್ ನಿಮಿಷ ಸರ್. ಸರ್ ಒಂದೇ ಒಂದ್ ಮಾತು ಸರ್. ಆಫೀಸರ್, ಬಿಡ್ರಿ ಟೇಕ್ ಹಿಮ್ ಅವೇ. ಬಿಡ್ರಿ. ಸೆಕ್ಯೂರಿಟಿ ಕೇರ್ಫುಲ್ ಆಗಿ ಬರವಲ್ವಾ? ಸರ್ ಒನ್ ಮೋರ್ ಸೀಲ್ ಸರ್. ಸಾಕ್ ಬಿಡಪ್ಪ, ನೀ ಹಾಕ್ಯಮ್ಮ. ಪೊಲೀಸರ ದೌರ್ಜನ್ಯಕ್ಕೆ ಧಿಕ್ಕಾರ, ಪತ್ರಕರ್ತರ ಮೇಲಿನ ಹಲ್ಲೆಗೆ ಧಿಕ್ಕಾರ. ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ತೀರಿ? ಏನೋ ತಿಳ್ಕೊಂಡ್ರಿ? ಸುಮ್ಮನೆ ಬಿಡುದಿಲ್ಲ ನಾನು. ಏನೋ ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು ಈಗ? ಹೆಂಗ್ ಸಮಾಧಾನ ಮಾಡ್ಕೊಳ್ಳೋದ್ರಿ? ಮಾಧ್ಯಮದವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅವ್ರ ಡ್ಯೂಟಿ ಅದ. ಅದು ಬಿಟ್ಟು ಅವ್ರ ಮೇಲೆ ಹಲ್ಲೆ? ಪಾಟೀಲ್ ರೇ, ನನ್ನ ಮಾತು ಕೇಳಿ. ಸಿಎಂ ನಮ್ಮ ಜಿಲ್ಲೆಗೆ ಫಸ್ಟ್ ಟೈಮ್ ಬಂದಿರುವಾಗ ಹೀಗೆಲ್ಲ ಮಾಡೋದು ಸರಿಯಲ್ಲ. ಅವ್ರ ಜೊತೆ ನಾನ್ ಹಂಗಂದ್ರ ಅವ್ರು ಮಾಡೋದು ಸರಿ. ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಅವ್ರು ಪಾಟೀಲ್ ಬಂದು ರೇ, ನನ್ನ ಜೊತೆ ಸಾರ್ವಜನಿಕವಾಗಿ ಬನ್ನಿ. ಕ್ಷಮೆ ಕೇಳುವವರೆಗೂ ನಾನ್ ಬಿಡುದಿಲ್ಲ ಸರ. ನಾ ಧರಣಿ ಕೂಡ್ತೀನಿ. ನೋಡಿ, ನೀವು ಈ ಜಿಲ್ಲೆನಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಇದೇ ರೀತಿ ನಿಮ್ಮ ಸಹಕಾರ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ನೋಡ್ರಿ ಇನ್ನೂ ಹೆಚ್ಚಿನ ಬಹುಮತದಿಂದ ಗೆದ್ದು ಬರ್ಬೋದು. ನನ್ನ ಸಹಕಾರ ಇದ್ದೇ ಇರ್ತೈತ್ರಿ ಸಾಹೇಬ್ರ. ಆದ್ರೆ ನಾ ಹೇಳಿದವರಿಗೆ ಏ ತಂಗಿ, ಸಾಹೇಬ್ರು ಇನ್ನೇನು ಮಕ್ಕೋತಾರ? ಕೂಸ ಅಳಾಕತೈತಿ, ಸ್ವಲ್ಪ ಹೊರಗೆ ತಗೊಂಡು ಹೋಗ್ತಿರವ? ಮಾದೇವಪ್ಪ ಸಾಹೇಬ್ರ, ನೀವು ಗಂಡ ಹೆಂಡತಿ ಇಬ್ರು ಹೊರಗಿರ್ತೀರ ಕೂಸಿನ ಜೊತೆ? ಏ ಶಿವಣ್ಣ, ಕುಡ್ಯಾಕ ನೀರಿಡ್ಬೇಕು. ಸೊಳ್ಳೆ ಬತ್ತಿ ಇದ್ರೆ ಹಚ್ಚಿಡಪ್ಪ. ಬರ್ರಿ ಸಾವಕಾಶ್ ಬರ್ರಿ, ಮೇಲ್ವಾ. ಅಲ್ಬೇಡವ್ವ. ಏ ಬಸಪ್ಪ, ಬಾಪ ಇಲ್ಲಿ ಬಾ. ಇಲ್ಲಿ ಸ್ವಲ್ಪ ನಿನ್ ಜೊತೆ ಮಾತಾಡೋದೈತಿ. ಸಂಪಾದಕ್ರ, ಒಂದು ಮಸ್ತ್ ಬ್ರೇಕಿಂಗ್ ನ್ಯೂಸ್ ಐತ್ರಿ. ಮುಖ್ಯಮಂತ್ರಿಗಳು ಕೂಡ ಏನು ಮಾತಾಡಕ್ಕ ಆಗ್ಲಿಲ್ಲ. ಏನೇನ ಮಾತಾಡ್ಬೇಕಂತ ಅನ್ಕೊಂಡಿದ್ವಿ. ಈಗ ನೋಡಿದ್ರ ನಮ್ಮ ಮನ್ಯಾಗ ನಮಗ ಮಕ್ಕಳಕ್ ಜಾಗ ಇರ್ಲಾರ್ದಂಗ ಆತು. ಒಂದಿಟ್ಟು ಜಾಗ ಕೊಡ್ರಪ್ಪ ಅಂತ ಕೇಳೋಂಗ ಆತು ನೋಡ್ ನಮ್ಮ ಬಾಳೆ. ನಮ್ದು ಬಿಡ, ಊರವ್ರು ಏಟೊಂದು ಅರ್ಜಿ ಕೊಟ್ಟಾರ. ಅವನ್ನಾರ ಅವ್ರ ಕೈ ಕೊಟ್ಟಿದ್ರಾಕಿತ್ತು. ಹೊತ್ತು ಹೊಂಟದ ಕೂಡ್ಲೆ ಎದ್ದು ಕೊಟ್ರ ಆತ್ ಬಿಡು. ರೀ ಮಾದೇವಪ್ಪ, ಬರ್ರಿ ಇಲ್ಲಿ. ಹಾ ಬನ್ನಿ ತಡ್ರಿ. ಏನ್ ಸಾಹೇಬ್ರ? ಈ ನ್ಯೂಸ್ ನೋಡು. ಯಪ್ಪ, ಫೋಟೋ ಬಂದೈತಲ್ರಿ.
ಏ ಫೋಟೋ ಬಂದೈತ್ ನೋಡ್ ಪೇಪರ್ದಾಗ. ಎಲ್ಲಿ? ಐ ಚಲೋ ಐತಿ. ತಗೋರಿ ತಗೋರಿ. ಯಾಕ್ರಿ ತಗೋರಿ. ಬೇಡ. ಯಾಕೆ ಕುಡಿಯಂಗಿಲ್ಲೇನ್ರಿ? ಇಲ್ಲ ಕುಡಿತೀನಿ, ಈಗ ಬೇಡ. ಮಾದೇವಪ್ಪ, ನಿನಗೂ ನಿನ್ನ ಹೆಂಡತಿಗೂ ಏಡ್ಸೈತಿ? ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಮಾದೇವಪ್ಪ, ನಾನೇನು ಬರಲಾ? ಈ ಕವರ್ ಇಟ್ಕೋ, ನಿನ್ನ ಆರೋಗ್ಯ ಕಾಪಾಡ್ಕೊ. ನಾ ಬರ್ಲಾ ತಾಯಿ? ಅಜ್ಜಯ್ ಹೋಗಿ ಬರ್ತೀನಿ. ಶರಣು. ಎಲ್ಲರಿಗೂ ನಮಸ್ಕಾರ. ಒನ್ ಅಟ್ ಎ ಟೈಮ್. ವಿಮಾನ ಹೊಂಟೈತಲ್ಲೋ, ಎತ್ತಾಗ ಹೊಂಟೈತಿ? ಎಡಕ್ಕ ಬಲಕ್ಕ? ಕಿರ್ಣ್ಯ, ಏ ಕಿರ್ಣ್ಯ, ವಿಮಾನ ಎತ್ಲಾಗ ಹೊಂಟೈತು? ಯಾಕಲ? ನಂಗೆ ಗೊತ್ತಿಲ್ಲ ಗೋಬೆ. ಯಾಕ ನನ್ನಂಗ ನಿನ್ನ ಕಣ್ಣು ಹೋಗ್ಯಾವೇನ? ಏಯ್, ನನ್ ಚಪ್ಪಲಿ ಬೂಟು ಕಾಣವಲ್ವೇ? ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಇಂದಿನ ವಿಶೇಷ ಸುದ್ದಿ. ಇಂದು ಜಗತ್ತಿನಾದ್ಯಂತ ಚರ್ಚೆಯಾಗುತ್ತಿರುವ HIV ಸೋಂಕಿತರಾದಂತಹ ರೊಟ್ಟಿ ದೇವಕ್ಕ ಹಾಗೂ ಮಾದೇವಪ್ಪನವರು ವಾಸಿಸುತ್ತಿರುವ ಮನೆ ಇದು. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ಮಾದೇವಪ್ಪನವರೇ, ನಿಮಗೆ ತುಂಬಾ ಸಂತೋಷ ಆಗ್ತಿರ್ಬೇಕಲ್ವಾ? ನಮ್ಗೆ ಅರ್ಥ ಆಗತ್ತೆ ಈ ಸಂತೋಷದಲ್ಲಿ ನಿಮಗೆ ಮಾತೆ ಹೊಡ್ತಾ ಇಲ್ಲ ಅಂತ. ಇರ್ಲಿ, ಈ ಕಾಯಿಲೆ ಬಂದು ನಿಮಗೆ ಎಷ್ಟು ವರ್ಷ ಆಯ್ತು? ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಮಾದೇವಪ್ಪನವರಿಗೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತಮ್ಮ ಭಾವನೆಗಳನ್ನು ಕೂಡ ವ್ಯಕ್ತಪಡಿಸೋಕೆ ಆಗ್ತಾ ಇಲ್ಲ. ನಮಸ್ಕಾರ ದೇವಕ್ಕ. ನಿಮ್ಮ ಹಸ್ಬೆಂಡು ಲಾರಿ ಡ್ರೈವರ್ ಅಂತೆ. ಏಡ್ಸ್ ಈ ಕಾರಣಕ್ಕೆ ನೀವು ಬಂದಿರಬಹುದಾ? ಹೇಳಿ. ಮುದುಕಿ, ನಿನ್ ಮಗ್ಗ ಸೊಸಿಗ ಏಡ್ಸ್ ಐತಂತ ನಿನಗೂ ಐತನ? ಯಾರ್ಲ ಅವ ಮೈಯಾಗಿ ನೆಡ್ಡೆನೆ? ನನ್ನ ಮಗ ಸೊಸಿಗೆ ಯಾಕರ್ಲ ಎಡ್ಸು? ನಿನಗೆ ಎಡ್ಸ, ನಿಮ್ಮ ಅಪ್ಪಗೆ ಎಡ್ಸ, ನಿಮ್ಮ ಅವ್ಗೆ ಎಡ್ಸ. ನನ್ನ ಮನೆ ಸುದ್ದಿಗೆ ಬಂದ್ರಿ ಅಂದ್ರ ನಿಮ್ಮನ್ನ ಹರಿದು ಹಂಚಿ ಬೆಲಿ ಮಾಡೇನು. ಜ್ವಾಕಿ ಅಂದೆ, ಜ್ವಾಕಿ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ. ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು HIV ಸೋಂಕಿತ ಮಹಾದೇವಪ್ಪ ಮತ್ತು ದೇವಕ್ಕನ ಮನೆಯಲ್ಲಿ ಒಂದು ರಾತ್ರಿ ಕಳೆಯುವುದರ ಮುಖಾಂತರ ವಿಶೇಷವಾಗಿ ಆಚರಿಸಿ ಇಡೀ ವಿಶ್ವದ ಗಮನ ಸೆಳೆದಿದ್ದಾರೆ.
ಇದನ್ನು ವಿವಿಧ ದೇಶದ ನಾಯಕರು ಕೂಡ ಪ್ರಶಂಸಿಸಿದ್ದಾರೆ. ಇದು ದೇಶದಾದ್ಯಂತ ಸಂಚಲನವನ್ನು ಉಂಟುಮಾಡಿದೆ. ಎಲ್ಲ ರಾಜಕೀಯ ಪಕ್ಷಗಳು ಮುಖ್ಯಮಂತ್ರಿಗಳನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅಣ್ಣ, ಈ ಸಾಮಾನೆಲ್ಲ ನಮ್ಮ ಮನ್ಯಾಗ ಉಳಿಯಂಗಲ್ಲ. ಇಲ್ಲ ತಮ್ಮ, ಇವೆಲ್ಲ ಬಾಡಿಗೆ ತಂದಿದ್ದೆ ಹೊಳ್ ಕೊಡ್ಬೇಕಲ್ಲ. ಹಾ, ಬಾಡಿಗೆ ತಂದಿದ್ದ. ಬರ್ತೇವ್ ತಂಗಿ. ಈ ಟಿವಿ ಯಾಕ್ರಿ ಉಳ್ಸಿರಿ? ಅದು ನಿಮ್ಗ ಅಂತ್ರಿ. ಬ್ಯಾಡ್ರಿ ಅಪ್ಪ, ಇದನ್ನು ಒಯ್ರಿ. ಟಿವಿ ತಗೊಂಡ್ ಹೋಗ್ತೀರಾ? ಇಲ್ಲ ಬೇ ಅಮ್ಮ. ನಿಮಗ್ ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಯವ್ವ, ಮುಖ್ಯಮಂತ್ರಿಗಳು ಬಂದು ನಮ್ಮ ಮನ್ಯಾಗ ಉಳ್ಕೊಂಡಿದ್ರಲ್ಲ, ಹಂಗ ನಾವ್ ಯಾವಾಗ ಅವ್ರ ಮನ್ಯಾಗ ಉಳ್ಕೊಳುದು? ನಡಿ. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದಿಹನೆಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಒಳಗ್ ಬರ್ಲಿ ಟೀಚರ್. ಯಾಕೆ ತಡಾತು? ನಿಂದ್ರಲ್ಲ. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಅಕ್ಕೋರ, ನೀ ಸುಮ್ ಹೋಗವ. ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಚಂದ್ರನ ಮೇಲಕ್ಕೆ ಎತ್ತಲಿಕೆ. ಸಾವ್ಕಾರ, ರೊಟ್ಟಿ ರೀ.
ಹಾಕೇನ್ರಿ ಓ ಇಡಿ ಚಲ ಇಡಿ ಚಂದಗೆ ರೊಕ್ಕ ತರದೆ ಮತ್ತೆ ಯಾರಿಗೆ ಬೇಕು ನೋಡುವ ಕೆಮ್ಮಣ್ಣ ಬೇ ಕೆಮ್ಮಣ್ಣ ನಿಂಬಿ ಹಣ್ಣ ಗಿಡಕೊಂಡ ಕೆಂಗಾವಿ ಗುಡ್ಡ ಏಳದಾಳ ಏರಿದೋರತವೋಯ್ ಕೆಂಗಾವಿ ಗುಡ್ಡ ಎಳದಾಳ ಎಲ್ಲಮ್ಮ ಈ ಊರು ರೈತರ ಹೆಸರೇನ ಏರಿದೋರತವೋಯ್ ಈ ಊರು ರೈತರ ಹೆಸರೇನ ಮಲ್ಲಮ್ಮನವರ ಇದು ವಿಶೇಷ ವರದಿ. ಇಂದಷ್ಟೇ ಉತ್ತರ ಕರ್ನಾಟಕದ ಪ್ರವಾಸ ಮುಗಿಸಿಕೊಂಡು ಬಂದ ಮುಖ್ಯಮಂತ್ರಿಗಳು ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ, ನೋಡಿ, ನಾವೆಲ್ಲ ಏಡ್ಸ್ ರೋಗಿಗಳನ್ನ ಮಾನವೀಯ ದೃಷ್ಟಿಯಲ್ಲಿ ನೋಡ್ಬೇಕು. ಅವರು ನಿಮ್ಮ ಹಾಗೆ ಮನುಷ್ಯರು. ಅವರನ್ನ ಕಳಂಕಿತರ ಹಾಗೆ ನೋಡೋದು ಬಹಳ ತಪ್ಪು. HIV ಪೀಡಿತರು ಅಸ್ಪೃಶ್ಯರಲ್ಲ. ಅವರ ಜೊತೆ ಇರೋದ್ರಿಂದಾಗ್ಲಿ, ಅವರು ಕೊಟ್ಟ ಊಟವನ್ನ ಸೇವಿಸೋದ್ರಿಂದಾಗ್ಲಿ ಏಡ್ಸ್ ಹರಡೋದಿಲ್ಲ. ಇದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಇದನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರನೇ ನಾನು ದೇವಕ್ಕ ಮಹದೇವಪ್ಪನ ಮನೆಯಲ್ಲಿ ಉಳಿದಿದ್ದು, ಅವರು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯನ್ನು ತಿಂದಿದ್ದು, ಅವರ ಜೊತೆ ಕಾಲ ಕಳೆದಿದ್ದು, ಅವರ ಮನೆಯಲ್ಲೇ ಒಂದು ರಾತ್ರಿ ಸಂತೋಷವಾಗಿ ನಿದ್ದೆ ಮಾಡಿದ್ದು. ಇದೇ ನನ್ನ ಸಂದೇಶ. ಮಾದೇವಪ್ಪ ಮಾದೇವಪ್ಪ ಏನ್ ಶಿವಪ್ಪ? ಗುರಪ್ ಸಾವ್ಕಾರ ಗಿಣಿ ಚಾವಿ ಕೇಳಾಕತ್ತಾರ, ಕೊಡ್ಬೇಕಂತ. ನಾ ಮುಂಜಾನೆ ಹೋತಿನಲ್ಲೋ. ಬ್ಯಾಡಂತಪ್ಪ, ಈಗ ಕೊಡ್ಬೇಕಂತ. ಈ ರೊಟ್ಟಿ ಒಯ್ದು ನಿಮ್ ಮುಖ್ಯಮಂತ್ರಿಗ್ ತಿನ್ನಿಸ್ರಿ. ನಾವು ನಿಮ್ ಹಂಗ ಮನುಷ್ಯಾರ್ರಿ, ನಮಗೂ ಬದುಕೋ ಹಕ್ಕೈತಿ.